ಬೇಕಲ್ಲ ಒಂದು ಏನಾರ ಒಂದು ಕಾರಣನಲ್ಲೇ ಕಾರ್ಯ ಸಿದ್ಧಿ ಆಗುವುದಿಲ್ಲ. ಕಾರಣ ಸಮೇತ ಕೂಡಿಕೊಂಡು ಇದ್ದ ಕಾರ್ಯಕ್ಕೆ ಸತ್ಯ ಅನ್ನಬೇಕಾಗೈತಿ. ಏನು ಒಂದು ಗಡಿಗೆ ತಯಾರು ಮಾಡ್ಬೇಕಾದ್ರೆ ಅದಕ್ಕೆ ಉಪಾದಾನ ಕಾರಣ ಮಣ್ಣು ಬೇಕು, ಸಹಕಾರಿ ಕಾರಣಗಳು ದಂಡ ಚಕ್ರಾದಿಗಳು ಬೇಕು, ನಿಮಿತ್ತ ಕಾರಣ ಕುಂಬಾರ ಬೇಕು. ಅಂದಾಗ ಗಡಿಗೆ ಕರೆಯಪ್ಪ ಅನ್ಬೋದು. ಹಂಗೆ ಈ ಜಗತ್ತಿನ ನಿರ್ಮಾಣಕ್ಕೆ ಉಪಾದಾನ ಕಾರಣ ಯಾವುದು? ಮಣ್ಣು ಹೆಂಗೆ ಉಪಾದಾನ ಕಾರಣ ಐತಿ, ಹಂಗಾಗಿ ಏನು ಗಂಡು ಮಣ್ಣು ತಗೊಂಡು ಕಲಿಸಿದ ಇದನ್ನು ಮಾಡಿದ ಹೌದಿಲ್ಲ. ಅದಕ್ಕೆ ಸಹಕಾರಿ ಕಾರಣಗಳು ದಂಡ ಚಕ್ರಾದಿಗಳು, ಅವು ನಿಮಿತ್ತ ಕಾರಣ ಕುಂಬಾರ, ಆ ಗಡಿಗೆ ತಯಾರಾಗಲಿಕ್ಕೆ. ಹಂಗೆ ಈ ಜಗತ್ತಿನ ನಿರ್ಮಾಣಕ್ಕೆ ಉಪಾದಾನ ಕಾರಣ ಯಾವುದು? ಏನು ತಗೊಂಡು ಮಾಡಿದ? ಏನು ಇದ್ದಿದ್ದಿಲ್ಲ, ಹಂಗೆ ಎದರಿಂದ ಮಾಡಿದ್ರು? ಸಹಕಾರಿ ಕಾರಣಗಳು ಯಾವುವು? ಉಪಾದಾನ ಕಾರಣ. ನಿಮಿತ್ತ ಕಾರಣ ಯಾವುದು? ಯಾವುದು ಕಾರಣ ಇಲ್ಲಲೇ ಇದು ಉದಿಸೈತಿ ಅಂದ್ರೆ ಇದು ಸುಳ್ಳದ. ನಿಮಿತ್ತ ಏನೂ ಇಲ್ಲದೆ ಈ ಜಗತ್ತಿನ ಉದಯ ಆಗಿತ್ತು. ಉದಯ ಆಗೈತೆ ಅಂದ್ರೆ ಇಲ್ಲ ಅದು. ಬಂಜಿ ಮಗ ಅದಾನಂದ್ರೆ ಏನಂತೀರಿ? ನಗತೀರಿ ಯಾಕ್ರಿ? ಬಂಜಿ ಮಗನ ಮದುವೆಗೆ ಹೋಗಿದ್ದೀವಿ ಅಂದ್ರೆ ಬಂಜಿಗೆ ಮಗನೇ ಇಲ್ಲ, ಮದುವೆಗೆ ಎಲ್ಲಿ ಹೋಗ್ತೀನಿ? ಹಂಗೆ ಜಗತ್ತ ಐತಿ ಅಂದ್ರೆ ಖರೆ ಅಂತ ತಿಳ್ಕೊಂಡ್ರಿ. ಜಗತ್ತು ಅದು ಬಂಜಿ ಮಗ ಇಲ್ಲ. ಕೋಟಿ ಪಟ್ಟು ಸುಳ್ಳದ. ಇಲ್ಲದ ಜಗವನ್ನು ಐತಿ ಅಂತ ತಿಳ್ಕೊಂಡು ನೀವು ವ್ಯರ್ಥ ಇದರ ಭ್ರಮ ಆಗೈತಿ. ಎಂದೂ ಇಲ್ಲದ ಜಗವನ್ನು ನೀನಿಂದು ಕಂಡ ಬಗೆಯದ ಖುಷಿ ಎಂದ. ಯಾವ ಕಾಲಕ್ಕೂ ಇಲ್ಲ. ಏನ್ ಸುಳ್ಳ? ನಿನ್ನ ಮನಸ್ಸಿನ ಭ್ರಮ ಐತಿ ಅಂತ ನಿನ್ನ ಮನಸ್ಸಿನಾಗ ಐತಿ ಅಂತ. ನಿಜವಾಗಿಯೂ ಇಲ್ಲ. ಕೋಟಿ ಪಟ್ಟು ಸುಳ್ಳದ ಅಂತ. ಅದನ್ನು ಮಾಡಿದವ ಎಷ್ಟು ಪಟ್ಟು ಸುಳ್ಳಿದ್ದ? ಹೌದಿಲ್ಲ? ಜಗತ್ತನ ಸುಳ್ಳದ ಅಂದಿಂದ ಅದನ್ನು ಮಾಡಿದ ನಿರ್ಮಾಣ ಮಾಡಿದವ ಸುಳ್ಳದ. ಸುಳ್ಳನ್ನು ನಿರ್ಮಾಣ ಮಾಡಿದವ ಎಷ್ಟು ಸುಳ್ಳಿರ್ಬೋದು. ಅದಕ್ಕೆ ಇಲ್ಲದನ್ನು ಕಲ್ಪಿಸ್ಕೊಂಡು ಸುಳ್ಳ ಯಾಕ ದುಃಖವನ್ನು ಹೊಂದಿದ್ದೀನಿ. ಆದ ದೇವರೊಬ್ಬ ಅದನ್ನು ಮಾಡ್ತಾನೆ. ಇದನ್ನು ಯಾರೂ ಇಲ್ಲ ನಿನ್ನ ಹೊರತು. ನೀ ಹೆಂಗೆ ಕಾಯ್ಮಿದಿ ಹಂಗೆ ಇನ್ನೊಂದು ಯಾವ್ದು ಅದೈತೇನ? ನೀ ಯಾವಾಗಲೂ ಇದ್ದವ, ಅದು ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಆಗೋದು. ನೀನು ಯಾವಾಗಲೂ ಇದ್ದದ್ದು ನೀನು. ನೀ ಹೆಂಗೆ ಕಾಯ್ಮಿದಿ ಹಂಗೆ ನೀನು ದೇವರು ದಿನರು ಕಾಯ್ಮದವನ್ರಿ. ಅವು ಎಚ್ಚರಿಕೆಯಾಗಿ ಅಷ್ಟ ನೀನು ಕಲ್ಪಿಸ್ಕೊಂಡು ಕೂತೀವನ್ನೆಲ್ಲ. ನಿದ್ದೆ ಹತ್ತಿದಾಗಿಲ್ಲ, ಕನಸಿನಾಗೂ ಇವಿಲ್ಲ. ಯಾವಾಗಲೂ ಇದ್ದದ್ದು ಸತ್ಯವೋ, ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಆಗೋದು ಸತ್ಯವೋ ಹೇಳ? ಒಂದು ಎಚ್ಚರಿಕೆ ಒಳಗೆ ಅದು ನೀನು ಕಲ್ಪಿಸ್ಕೊಂಡವಾಗ ಒಂದು ಗುಂಪಿನವಾಗ ಮತ್ತೊಂದು ಗುಂಪಿನವ್ರಿಗೆ ಇಲ್ಲ ಅವು. ಅದಿಲ್ಲ ಮತ್ತೊಂದು ಖಂಡದವ್ರಿಗಿಲ್ಲ. ನೀವು ಒಂದು ಖಂಡದವ್ ಮಾಡ್ಕೊಂಡು ಕೂತೀವಿ. ಈ ಜಗತ್ತಿನೊಳಗೆ ಎಷ್ಟು 6 ಖಂಡದ, ಒಂದು 6 ಖಂಡದಾಗ ಒಂದು ಖಂಡದಾಗ ನೀನು ಏಷ್ಯಾ ಖಂಡದವ ಅಷ್ಟೇ ನೀನು ಕಲ್ಪನಾ ಮಾಡ್ಕೊಂಡು ಬಂದಿ. ಮತ್ತೊಂದು ಖಂಡದವಾಗ ಇವಿಲ್ಲ. ಬ್ರಹ್ಮದನ, ವಿಷ್ಣು ಅದನ, ದೇವಿ ಅದಳ, ಶಕ್ತಿ ಅದಳ ಅನ್ನೋ ಭಾವ ಎಲ್ಲೈತಿ? ಅಲ್ಲಿ ಗಣಪತಿ ಐತಿ ಅನ್ನೋ ಭಾವ ಇಲ್ಲ ನೀನು. ಅದಕ್ಕೆ ನಮ್ಮ ದೃಷ್ಟಿ ವಿಶಾಲ, ಎಲ್ಲರಿಗೂ ಗೊತ್ತಿದ್ದದ್ದಿರಬೇಕು ಮತ್ತು ಎಲ್ಲರಿಗೂ ಅದು ಬೇಕಾದದ್ದಿರಬೇಕು. ಅದಕ್ಕೆ ದೇವರು ಅಂತಾರೆ. ನೀವು ಒಂದೇ ಗುಂಪಿನಾಗ ಕಲ್ಪಿಸ್ಕೊಂಡು ನಿನ್ನ ಮನಸ್ಸಿಗೆ ಬಂದಾಗ ಕಲ್ಪಿಸ್ಕೊಂಡದ್ದು ದೇವ್ರು ಆಗ್ಬೋದು ನಾವು. ನಮ್ಗೆ ತಿಳಿದಂಗೆ ಕಲ್ಪಿಸೋಕೆ ಬರ್ತೈತೇನ ದೇವ್ರಂದ್ರೆ? ದೇವ್ರನ್ನ ಕಲ್ಪಿಸೋಕೆ ಬರೋದಿಲ್ಲ. ದೇವ್ರಂದ್ರೆ ವ್ಯಾಪಕವಾದಂಥ ಚೈತನ್ಯ, ಎಲ್ಲರಿಗೂ ಗೊತ್ತಿದ್ದದ್ದು, ಎಲ್ಲರಿಗೂ ಬೇಕಾದದ್ದಕ್ಕೆ ದೇವರು ಅಂತ. ನೀ ಕಲ್ಪಿಸ್ಕೊಂಡು ದೇವ್ರು ಎಲ್ಲರಿಗೂ ಗೊತ್ತೈತೆ ಅನ್ನೋದು ಏನು ಹಂಗಂದ್ರೆ ಅಂತಾರೆ. ಅದಕ್ಕೆ ವಿಚಾರ ಮಾಡಿ ನೋಡು. ಏನು ನೀ ಕಲ್ಪಿಸ್ಕೊಂಡದ್ದು ಯಾವುದೋ ದೇವರು ಆಗಲಾರ್ದು. ದೇವರನ್ನು ಕಲ್ಪಿಸ್ಲಿಕ್ಕೆ ಬರೋದಿಲ್ಲ. ಕಲ್ಪನೆಗೆ ಬಂದದ್ದು ಯಾವುದು ದೇವರಲ್ಲ. ಅದು ಹಿಂಗೆ ನೀವು ವಿಚಾರ ಮಾಡಿ ನೋಡು. ಎಷ್ಟು ಬೆದರ್ರಿ ಅಲ್ರಿ ನೀವು ಕಲ್ಪಿಸ್ಕೊಂಡದ್ದಕ್ಕೆ. ನೀನು ಕಲ್ಪನಾ ಅದಕ್ಕೆ ನೀ ಹೆದರ್ಕೊಂಡು ಕುಂತಿಯಲ್ಲ. ನೀನು ಕಲ್ಪಿಸ್ಕೊಂಡು ಕುಂತೀಯವನ್ನೆಲ್ಲ. ನೀನು ಕಲ್ಪನಾದಾಗ ತೋರಿದ್ದು ಹೋದಿಲ್ಲ. ನೀನ ಅವಕ್ಕೆ ರೂಪ ಕೊಟ್ಟ, ನಾಮ ಕೊಟ್ಟ, ರಾವಾಗ್ಯಾನಂತ ನೀನ ಕಲ್ಪಿಸ್ಕೊಳಮ್ಮ. ಆ ದೇವ್ರು ಬಂದು ನಿನ್ನ ಕಾಲಿಗೆ ಬಿದ್ದು ಬೇಡ್ಕೊಳ್ಳಿ ಬೇಕಾರೆ. ಏನು
ಎಷ್ಟು ಬೆದರಿ ಅಲ್ರಿ. ಶಕ್ತಿ ಅದಾಳ, ದೇವಿ ಅದಾಳ, ಈಶ್ವರ ಅದಾನ, ಬ್ರಹ್ಮ ಅದಾನ, ವಿಷ್ಣು ಅದಾನ ಅಂತ. ವಿಚಾರ ಇಲ್ಲದಕ್ಕೆ ಇವನ್ನೆಲ್ಲ ಕಲ್ಪಿಸ್ಕೊಂಡು ಕುಂತೀವಿ. ನಿನ್ನಲ್ಲಿ ವಿವೇಕ ಉದಯ ಆತಂದ್ರೆ ಇವಕ್ಕೆ ಅಸ್ತಿತ್ವನ ಉಳಿದಿಲ್ಲ. ನಿನ್ನ ಹೊರತು ಮತ್ತೊಂದು ಏನೂ ಇಲ್ಲ ಅನ್ನೋದು ಹೊಳಿತಿದೆ ನನಗೆ. ಆತ್ಮಾತಿರಿಕ್ತ ಪದಾರ್ಥ ನ ವಿದ್ಯತೆ ಅಂತ ಅವ ತಿಳಿದವ ಅಂತ. ಏನು ಗೊತ್ತಿಲ್ಲದ ಏನೇನೋ ಕಲ್ಪಿಸ್ಕೊಂಡು ಅದ್ರ ಬೆನ್ನು ಹತ್ತಿ ಅದೇ ಜೀವನ ಸಾಕ್ಸಾಕೈತಿ ನಾವು. ಇನ್ನೊಬ್ಬ ಐತಿ ಅಂತ ನಿಜವನ್ನು ತಿಳಿಯುವ ಮಟ್ಟ ಇವೆಲ್ಲ ಕರೆ ಅನಿಸ್ತಾವು. ನಿಜವನ್ನು ತಿಳಿದ ಮ್ಯಾಗ ಇವಕ್ಕೆ ಅಸ್ತಿತ್ವ ಇಲ್ಲ ಅನ್ನೋದು ಹೊಳಿತೈತಿ ನಿನಗೆ. ಅದಕ್ಕೆ ನಿನ್ನ ನಿಜವಿದನೆ ತಿಳಿಯು ಬೇರೆಣ್ಣದಲ್ಲಿ ಮನುಜ ಅಂದರು. ನೀವು ಎಷ್ಟರ ಮಟ್ಟಿಗೆ ಕರೆ ಅನ್ನೋದು ನಿನಗೆ ಹೊಳಿತೀವಿ. ಹಂಗೆ ಜಗತ್ತಿನಾಗಿರುವ ನಾವು ಅದು ತಿಳುವಳಿಕೆ ಇಲ್ಲದಕ್ಕೆ ಅವು ಅದನ್ನು ಕಲ್ಪಿಸ್ಕೊಂಡು ಇನ್ನೇನೋ ಮಾಡ್ಕೊತಾವ. ಎತ್ತಾಗ ಹೊಂಟು ಬಿಟ್ಟಿವಿ. ಕುಡ್ರ ಬೆನ್ನ ಹತ್ತಿ ನೀನು ಕುಡ್ಡಾಗವನ. ತಿಳಿದವ್ರ ದಾರಿ ಹಿಡಿಬೇಕು, ಏನು ಅಜ್ಞಾನಿಗಳ ದಾರಿ, ಕುಡ್ರ ದಾರಿ ಹಿಡಿಬೇಕು. ಕುಡ್ರಿ ಅಂತ ಅದ ದಾರಿ ಹಿಡಿದ್ರೆ ನಿನಗೂ ಅಂತದ ಸಿಗ್ತೈತಿ. ಬಳ್ಳಿ ಗೂಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಒಳ್ಳೆ ಗುರುವಿನ ಉಪದೇಶ ಇಲ್ಲದೆ ಎಲ್ಲಿ ಅದು ಮುಕ್ತಿ ಸರ್ವಜ್ಞ ಅಂತ ಒಳ್ಳೆಯ ವಿಚಾರವಂತ ಗುರುಗಳ ಮಾರ್ಗದರ್ಶನ ಇರಲಿಲ್ಲ ಅಂದ್ರೆ ಎಂದು ಉದ್ಧಾರ ಆಗ್ಬೇಕು ನೀವಂತ. ಎಲ್ಲರೂ ನಾವು ಆದರ್ಶ ಹೇಳುಗೆ ಹೋಗ್ತೇವೆ. ದೇವ್ರ ನಡ್ಕೋ, ದಿಂಡ್ರ ನಡ್ಕೋ. ದೇವ್ರಂದ್ರೆ ಯಾರು ಗೊತ್ತಿಲ್ಲ, ತಿಳಿದ್ರೆ ತಾನ ದೇವ್ರದಾನ. ತಾನು ಬಿಟ್ಟು ಮತ್ತೆ ಯಾರಿಗೆ ನಡ್ಕೋದು? ಅನ್ಯವಾಗಿ ಏನೂ ಇಲ್ಲ, ನನ್ನ ಬಿಟ್ಟು ಅನ್ಯವಾಗಿ ಯಾವುದೂ ಇಲ್ಲ ಅಂತ. ಭಿನ್ನ ಬಿಟ್ಟರಸಲಿ ಏನಂತೂ ಕಾಣಿಸಲು ಬರಿದೆ, ತನ್ನನೇ ಪರವೆಂದು ಬಗೆಯುವುದಲ್ಲದೆ ಅಂತ. ನೀ ಕಲ್ಪಿಸ್ಕೊಂಡದ್ದು ದೇವರಾದ್ರೆ ನೀ ಯಾರಂಗ? ನೀ ಕಲ್ಪಿಸ್ಕೊಂಡದ್ದು ದೇವರಾದ್ರೆ ನೀ ಯಾರು? ನೀ ದೇವ್ರಲ್ಲನಪ್ಪ. ನಾ ಹ್ಯಾಂಗ ದೇವ್ರಾದೇನ್ರಿ ಅಂತಾನ ಮತ್ತೆ. ಈ ತೋರಿಕೆಲ್ಲ ಏನದ ಇದು ಇಂದ್ರ ಜಾಲದ ಆಟದ ಅನ್ನೋದನ್ನ ತೋರ್ಸಾಕ ಮಾಡ್ಯಾರ. ಸುಡ್ಗಾಡ್ಸಿದ್ದನ ಆಟ. ಎಲಿ ತನಕಿದರು ಓಟ, ಬೇಲಿ ಓತಿ ಕಾಟ, ಬಿಟ್ಟ ಹೊರಗೆ ಬಂದರ ನಿಗರಿತ ನಿನ್ನ ಚಟ. ಹೌದಿಲ್ಲ? ಎಲ್ಲಿ ತನಕಪ್ಪ ಇದು? ಕಲ್ಪನಾದ ಬೇಲಿ ಮಾಡ್ಕೊಂಡು ಕುಂತಿ. ಕಲ್ಪನಾ ತೆಗೆದು ಹಾಕಿರಿ ಎಲ್ಲಿ ಐತಿ? ನೀ ಕಲ್ಪಿಸ್ಕೊಂಡದ್ದು ನೀ ಅಡಗಿಸಿದ ನಿನಗೆ ಸಮಾಧಾನ ಆಯ್ತಿಲ್ಲ? ಈ ದೈತ್ಯಾಗ ಎಲ್ಲಿದಾವ್ರಿ ಇವು ಎಲ್ಲ? ನೀ ಅಲ್ಲಿ ಹೌದಿಲ್ಲ? ಈ ದೈತ್ಯಾಗ ಇದ್ದೀನ್ರಿ ಅಂತ ಎಲ್ಲಾರು ಹೋಗಿದ್ದೆ? ಸತ್ತಿದ್ದೇನ? ಇದ್ದೀವ. ಇದ್ದೀನ್ರಿ ಅಂತ ಈ ದೈತ್ಯಾಗ ಸತ್ತಿದ್ದೇನ? ಇದ್ದೀವ. ಇದ್ದೇನ್ರಿ. ಹೆಂಗಿದ್ದೆ ಅಂದ್ರೆ ಆರಾಮಿದ್ದೆ ಅಂತ. ಅನ್ಯವಾಗಿ ಏನು ಕಂಡೇಲಿ? ಇನ್ನೊಂದು ಏನಾರು ಕಂಡೇನ? ಇಲ್ಲಿ ಅನ್ಯ ಭಾವನೆಯನ್ನು ಮಾಡ್ಕೊಂಡಿದ್ದ ಅಂತ ಆರಾಮಿದ್ದಿ. ಅನ್ಯ ಭಾವನೆ ಎಲ್ಲ ಕೈ ಬಿಟ್ಟಾಗ್ರಿ ಹಂಗೆ ಆರಾಮಿದ್ದಿ. ಹಂಗೆ ಈಗೂ ಇರಾಕಲಿ ನೀನ ಕಲ್ಪಿಸ್ಕೊಂಡಿ ಅಲ್ಲಿ. ಈಗ ಎಚ್ಚರಿಕೆಗೆ ಬಂದ ಮ್ಯಾಗ ಅವನ ಯಾಕೆ ಕಲ್ಪಿಸ್ಕೊಕ್ ಹೋಗಿದ್ದಿ? ತನಗೆ ಇರಬಾರ್ದು ನಮ್ಮಪ್ಪ ಇಲ್ಲದ್ದು. ನೀನ ಕಲ್ಪಿಸ್ಕೊಂಡು ಅದು ಗುಡಿ ಕಟ್ಟಿ ಅದು ದೇವರೈತೆ ದೇನ್ರೈತೆ ಅದು ಕಲ್ಪಿಸ್ಕೊಂಡು ಪಶು ಪಕ್ಷಿಗಳಷ್ಟು ಸುಧಾ ಆರಾಮಿಲ್ಲ. ನೀ ಅವು ಹರಿಯಾಡ್ತಾವರ ಅದ್ರ ಮ್ಯಾಗ ಕುಂತ ಅದ್ರ ಮ್ಯಾಗ ಉಚ್ಚಿ ಹೋದ ಲದ್ದಿ ಹೊಡೋದು. ಯಾಕ್ರಿ? ದೇವ್ರ ಆಸನ ಮ್ಯಾಗ ಹೊಡಿತಾವಿಲ್ಲ? ಅವಕ್ಕೆ ಆರಾಮದವು, ಸ್ವಚ್ಛಂದವಾಗಿರ್ತಾವ. ಕಲ್ಪಿಸ್ಕೊಂಡಿಲ್ಲ ಅವು. ನೀ ಕಲ್ಪಿಸ್ಕೊಂಡು ದುಃಖ ಪಡ್ತಿ. ಇಲ್ಲದನ್ನ ಕಲ್ಪಿಸ್ಕೊಂಡು ನಿನ್ನ ಬಲಿ ನೀನ ಹಾಕೊಂಡು ನೀನ ಮಾಡ್ಕೊಂಡಂಗಾಗೈತಿ. ನೀನು ಕಲ್ಪನಾದ ಬಲಿಯ ಸಿಕ್ಕೊಂಡು ನೀನ ಒದ್ದಾಡ್ಲಿಕ್ಕೈತಿ. ಅಜ್ಞಾನದ ಕಾರ್ಯದೊಳಗೆ ಏನಾರು ಇದ್ರೆ ಅದರಿಂದ ನಿನಗೆ ಸುಖ ಶಾಂತಿ ಸಿಗ್ತೈತೇನು? ಯಾರು ಹೊಂದಿದಾರ ಹೇಳಿ? ಅಜ್ಞಾನದೊಳಗೆ ಏನಾರು ಮಾಡ್ಕೊಂಡು ಯಾವುದೇ ಕರ್ಮಗಳನ್ನು ಮಾಡಿ ಸುಖ ಹೊಂದಿದವ್ರು ಯಾರು? ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡ್ರಿ. ಕಾಗಿ ಗುಬ್ಬಿ ನಿನ್ಗಿಂತ ಚಂದನ ಬಳೆ ಮಾಡ್ತಾವು. ಅವು ಹೊಟ್ಟಿ ತುಂಬ್ಕೋತಾವ, ಮಕ್ಕಳು ಮರಿ ಹಿಡಿತಾವ.
ಅಷ್ಟು ಕಟಗಿಟಿ ಇಲ್ಲ ನಿನ್ನಷ್ಟು ಅವಕ್ಕೆ ಆರಾಮ ಸ್ವಚ್ಛಂದವಾಗಿ ಜೀವನ ಸಾಗಿಸ್ತಾವ. ಏನ್ ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯವನ್ನು ದಾಟಿದವರು ಸುಖಿಯಾಗ್ಯಾರ. ಇದ್ರಾಗ ಏನಾರ ಮಾಡ್ಕೊಂತ ಇದ್ದವ್ರು ಯಾರು ಸುಖ ಹೊಂದ್ಯಾರ ಹೇಳ್ರಿ? ಅದಕ್ಕೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಮೊದಲು ಕಳ್ಕೊ. ನಿನಗೆ ಬೇಕಾದದ್ದು ನಿನ್ನೊಳಗದ ಹೊರತು ನಿನ್ನ ಬಿಟ್ಟು ಅನ್ಯವಾಗಿ ಹುಡುಕಿದ್ರೆ ಅದು ಸಿಗುವುದಿಲ್ಲ. ಅದನ್ನು ಅನುಭವದಿಂದ ನೋಡ್ಕೋ. ನಿನಗೆ ಬೇಕಾದಂಥದ್ದು ಯಾವುದೈತಿ, ಸುಖ ಶಾಂತಿ ನೆಮ್ಮದಿ ಅನ್ನುವಂಥದ್ದು ನಿನ್ನೊಳಗದ. ಅದನ್ನು ಬಿಟ್ಟು ಯಾಕ್ರಿ ಅನುಭವದಿಂದ ನೋಡು ಅಂದಲ್ಲ. ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡೋದನ್ನು ಏನು ಬಂದ್ ಮಾಡಿ ಅದನ್ನು ಅನುಭವಿಸ್ಬೇಕಾಗಿತ್ತು. ನಾವು ನಿದ್ದೆಯನ್ನು ಅನುಭವಿಸಿದ್ವು ಏನು? ಯಾವ್ದಾರ ಕಣಕಿಸೋದು ನೋಡಿದ್ವಿ, ಕೈಯಾಡಿಸಿ ನೋಡಿದ್ವು, ಏನು ಮುಟ್ಟಿ ನೋಡಿದ್ವಿ, ನೆಕ್ಕಿ ನೋಡಿದ್ವು. ಅಲ್ಲಿ ಯಾವ ಇಂದ್ರಿಯಗಳ ಬಳಕೆ ಇಲ್ಲಲ್ಲಿ ಆನಂದ ಇದ್ದೆಲ್ಲ ಅಲ್ಲಿ ಅನುಭವದಿಂದ ಕಂಡಿ ಅಲ್ಲ. ಈಗೂ ಇದನ್ನು ಅನುಭವದಿಂದ ನೋಡು. ನಿನ್ನೊಳೆಯುವುದು ಸತ್ಯ ಪದವು, ನಿತ್ಯ ಪದ, ಆನಂದ ಪದ. ನಿನ್ನ ಯಾವಾಗಲೂ ಇದ್ದಾವ, ಯಾವಾಗಲೂ ಸ್ವರೂಪಾದ ಇದ್ದ ವಸ್ತು ನೀನು ಅನ್ನೋದನ್ನ ಅನುಭವದಿಂದ ಕಂಡುಕೋ. ಅಲ್ಲಿ ತಿಳಿಯಲೇ ಅದೇ ನಿದ್ದೆಯೊಳಗೆ ತಿಳಿದ ಎಚ್ಚರಿದ್ದ ಆ ಅನುಭವದ ಸ್ಥಿತಿಯನ್ನು ಹೊಂದುವಂಥ ಪ್ರಯತ್ನವನ್ನು ಮಾಡು. ಏನು ಇದಕ್ಕಾಗಿ ಅದ ಮನುಷ್ಯನ ಜನ್ಮ. ಏನು ಈ ಕೆಲಸ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ಆಯ್ತು ನೋಡಿ. ಮಾಡ್ಕೊಂಡ್ರೆ ದೊಡ್ಡ ಲಾಭ, ಇಲ್ಲಾಂದ್ರೆ ದೊಡ್ಡ ಹಾನಿ ಅದ. ನಿದ್ರೆಯನ್ನು ನಾವು ಮೀರಬೇಕಾಗ್ತದೆ. ಕಳ್ತುಂಬ ಕುಳ್ಕೋತ ಬಿತ್ಕೂಲೆ ಕಣ್ಣು ಮುಚ್ಚಕ್ಕೆ ಚಲೋ. ಹೌದಿಲ್ಲ? ಬರುವ ನಿದ್ರೆಯನ್ನು ತಗ್ಗಿಸಬೇಕು, ಹಿರಿದ ಶನವನ್ನು ಮಟ್ಟದಲ್ಲಿಡಬೇಕು. ಹೌದು, ಅದು ನಿಯಂತ್ರಣ. ಅಣ್ಣ ಮದಕ್ಕೆ ಬಂತಂದ್ರೆ ಮಣ್ಣ ತಿಂದ ಮದ ಬಂದ್ಬಿಡ್ತೈತಿ. ನಿನ್ನ ವಿಚಾರ ಮಾಡೋಕೆ ಅವಕಾಶ ಕೊಡೋದಿಲ್ಲ ಅದಕ್ಕೆ. ಅದಕ್ಕೆ ಅನ್ನದ ನಿಯಂತ್ರಣ, ಊಟ ನಿಯಂತ್ರಣದಾಗ ಇಟ್ಕೋಬೇಕಿಲ್ಲ. ಹಂಗೆ ಹೊಡ್ಕೊಂತ ಬಂದು ಮದ ಬಂದ್ಬಿಟ್ಟದ ನಿನಗೆ. ಯಾಕ್ರಿ ತಿಂದು ಕೂಡಲೇ ಮತ್ತೆ ಮದ ಬರುದ, ಅನ್ನದ ಮದ ಬರ್ತೈತಿ. ಅದು ನಿನಗೆ ಅದು ತನ್ನ ಕೆಲಸ ಮಾಡ್ತೈತಿ. ಮಬ್ಬ ಅಷ್ಟ ಅಲ್ಲ, ಕುಂಡ್ಯಾಗ ಚೂಳು ಕಡ್ಯಾಕ ಚಲೋ ಹೋಗ್ತಾವ. ಕಂಡದ್ದೆಲ್ಲ ತಿನ್ಕೊಂತ ಕುಂತಿ ಅಂದ್ರೆ. ಹೌದಿಲ್ಲ? ಏನು ತಿಂದ್ರೆ ಏನಾಕೈತಿ ಅನ್ನೋದು ಬೇಕಲ್ಲ. ತಿನ್ನುವದ ಅನುಭವ ಬೇಕಲ್ಲ. ತಿನ್ನುಭವ ಇದ್ದಾಗ ನಿನಗೆ ಅದು ಅನುಭವ. ಎಂಥ ಅನ್ನ ಉಂತಿ ಅಂಥ ಮನಸ್ಸು ತಯಾರಾಕೈತಿ ಅಂತ. ಸಾತ್ವಿಕ ಆಹಾರ ಊಟ ಮಾಡಿದರೆ ಸತ್ವ ಪ್ರಧಾನ ಆಕೈತಿ. ರಾಜಸಿ ಆಹಾರ ಊಟ ಮಾಡಿದರೆ ರಜೋಗುಣ ತಯಾರಾಕೈತಿ. ತಾಮಸಿ ಆಹಾರ ಉಂಡೆ ಅಂದ್ರೆ ತಮೋ ಗುಣ ತಯಾರಾಕೈತಿ. ಏನು ರಜೋಗುಣದಿಂದ ಎಂತೆಂಥವು ಕಾಮೇಶ, ಕ್ರೋಧೇಶ, ಕಾಮ ಕ್ರೋಧಾದಿಗಳು ರಜೋಗುಣ ಸಮುದ್ಭವ ಅಂದ. ರಜೋಗುಣದಿಂದ ಉತ್ಪನ್ನ ಆಗುವುದಿಲ್ಲ. ಅನ್ನದ ಇದು ಬೇಕಾ ಬೇಡ? ಇದು ಸತ್ವ ಪ್ರಧಾನವಾದದ್ದು ಯಾವುದು, ರಜೋ ಪ್ರಧಾನವಾದದ್ದು ಯಾವುದು, ತಮ ಪ್ರಧಾನವಾದದ್ದು ಯಾವುದು? ಅನ್ನದ ಬಗ್ಗೆ ಗೊತ್ತಿಲ್ಲ, ತಿನುಭವನೇ ಇಲ್ಲ. ನಿನ್ನ ಅನುಭವ ಎಂದು ಬರಬೇಕು ನಿನಗೆ. ಹೌದಿಲ್ಲ? ಅದನ್ನು ಎಷ್ಟೇ ಪ್ರಮಾಣದಾಗ ತಗೋಬೇಕು. ಪಥ್ಯಾಹಾರ ಮಾಡಬೇಕಿಲ್ಲ. ಉದರಾರ್ಧ ಅನ್ನ, ಅದರಾರ್ಧ ನೀರು, ಅದರಾರ್ಧ ಅನಿಲ ಸಂಚಾರಕ್ಕೆ ಅಭ್ಯಾಸಿಗೆ ಅವಶ್ಯದ. ಏನು ರಾತ್ರಿ ಅಂತ ಊಟ ಮಾಡಬಾರ್ದಂತ ಐತೇನ? ಒಂದೆರಡು ತಡ್ಕೊಳನಾಗ್ಲಿಕ್ಕೆ ಸ್ವಲ್ಪ ತಗೋ. ಹೌದಿಲ್ಲ? ರಾತ್ರಿ ಮಾಡಬಾರ್ದು, ಕರೆನ ಊಟ ಮಾಡಬಾರ್ದಂತ ಐತಿ ನಿಯಮ. ನಮಗೆ ಬಂದ್ಬಿಟ್ಟೇವಪ್ಪ, ಏನು ನಿದ್ದೆ ಹತ್ತುವಲ್ಲಿ ಬಿಡ್ರಿ. ಸ್ವಲ್ಪ ಮಿತವಾಗಿ ಮಾಡಿ. ಆಗೋದಲ್ಪ ನಮಗೆ ತಡ್ಕೊಳನಾಗುಲ್ಲ ಅಂದ್ರೆ. ಇಲ್ಲಾಂದ್ರೆ ಅದು ಅಡ್ಡಿ ಏನುಂಟು ಮಾಡಿಬಿಡ್ತೈತಿ, ಮಬ್ಬು ಬಂದ್ಬಿಡ್ತೈತಿ. ಇದ್ರ ಎಚ್ಚರನೂ ಆಗೋದಿಲ್ಲ, ಇದ್ರ ವಿಚಾರ ಮಾಡಕ್ಕೆ ಹಚ್ಚೋದಿಲ್ಲ. ಅನ್ನದ ಮದದಾಗ ಇದ್ರಾಗ ಹೋತ್ ನಿನ್ನ ಜೀವನ ಎಲ್ಲ. ಅದಕ್ಕೆ ಹುಟ್ಟೈತಿಪ್ಪ ತಿನ್ನಾಕ. ಬರೀ ಅದನ್ನ ಮಾಡ್ಕೊತ ಬಂದೆ ನಾವು. ಅದನ್ನ ನಿಯಂತ್ರಣದಾಗ ಇಟ್ಕೋ. ಹಸಿನಪ್ಪನ ಗೇದೆ ಕಲಿ. ಹಸಿನಪ್ಪನ ಶಶಿನಪ್ಪನ ಗೆದ್ದೆ ಅಂದ್ರೆ ಮಸಿನಪ್ಪಕ್ಕಿ ಅಂದ್ರೆ ಶಿವ ಬೂದಿ ಬಡ್ಕ ಅಂತಾರ. ಊಟ ಮತ್ತು ಕೂಟ ಹಸಿನಪ್ಪ ಶಶಿನಪ್ಪ ಅಂದ್ರೆ. ಅದನ್ನು ನಿಯಂತ್ರಣದಾಗ ಇರಲಿಲ್ಲ ಅಂದ್ರೆ ಹೆಂಗೆ ಸಾಧ್ಯ ಐತೆ ಹೇಳಿ? ಸಮಾಧಾನ ಶಾಂತಿ ಎಂದು ಸಿಗಬೇಕು. ಹಂಗೆ ಮಾಡುವಂಗೆ ಮಾಡೋದಪ್ಪ, ಅದು ಆಗುವಂಗೆ ಆಗೋದಪ್ಪ. ಮತ್ತು ಹೌದಿಲ್ಲ? ಅದು ಏನು ಪರಿಣಾಮ
ಅವು ಹಂಗೆ ಆಗೋದು ಅದು. ಏನು ಮಾಡಿರ್ತಿ ಹಂಗಾಕೈತಿ. ಅದಕ್ಕೆ ನಿನಗೆ ಅದು ನಿನ್ನ ಕೈಯೊಳಗೈತಿ. ನಿನ್ನ ಭವಿಷ್ಯ ಎಲ್ಲ ನೀನೇ ರೂಪಿಸ್ಬೋದು. ಅದನ್ನು ಹೆಂಗೆ ಬೇಕು ಹಂಗೆ ನಿನ್ನ ಕೈಯೊಳಗೈತಿ ಭವಿಷ್ಯ. ನಿನ್ನ ಸ್ಥಿತಿಗತಿಗಳಿಗೆ ನೀನೇ ಕಾರಣ ಹೊರತು ಯಾವ ದೇವರು ತಿಂದು ಕಾರಣ ಅಲ್ಲ. ತಾ ಮಾಡಿದ ಕರ್ಮ ಬಲವಂತನಾದರೆ ಯಾರೇನು ಮಾಡುವರು ಹರಿಯೇ ಅಂತ ನೀ ಮಾಡ್ಕೊಂಡದ್ದಪ್ಪ. ಏ ದೇವರು ಮಾಡ್ಯಾನ್ರಿ ಎಂತ ಹೊತ್ತಂದ್ರಿ ನನಗೆ ದೇವರು ಯಾರು ನಿನಗೆ ತಂದಿಲ್ಲ, ನೀನೇ ಮಾಡ್ಕೊಂಡದ್ದು. ನಿನ್ನ ಸ್ಥಿತಿಗತಿಗಳಿಗೆ ನೀನೇ ಕಾರಣ ಹೊರತು ಯಾವ ದೇವರು ತಿಂದು ಕಾರಣ ಅಲ್ಲ. ಯಾರು ಏನು ಮಾಡೋಕ್ಕಾಗಲ್ಲ. ತಾ ಮಾಡಿದ ಕರ್ಮ ಬಲವಂತನಾದರೆ ಯಾರೇನು ಮಾಡುವರು ಹರಿ ಅಂತ. ಹೌದಿಲ್ಲ? ಅದು ಕಾಡ್ತೈತಿ, ಇದು ಕಾಣೋದಿಲ್ಲ. ನೀವು ಮಾಡಿದ ಕರ್ಮಗಳು ನಿನ್ನನ್ನು ಕಾಡ್ತಾವೆ. ಯಾರು ಯಾರನ್ನು ಕಾಡುವುದಿಲ್ಲ. ಅದಕ್ಕೆ ಒಳ್ಳೆಯ ಕರ್ಮಗಳನ್ನು ಮಾಡು. ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು. ನಿನಗೆ ಹಿತ ಆಗುವಂಥ ಕರ್ಮಗಳನ್ನು ಮಾಡು. ನಿನಗೆ ಯಾವುದು ಬೇಡ ಅದನ್ನು ಇನ್ನೊಬ್ಬರಿಗೆ ನೀವು ಮಾಡಬೇಡ. ಹೌದಿಲ್ಲ? ಇನ್ನೊಬ್ಬರಿಗೆ ಕೆಡಕ್ಕೆ ಬಯಸಿ ನೀ ಆರಾಮಿರ್ಬೇಕಂದ್ರೆ ಎಂದೂ ಸಾಧ್ಯ ಇಲ್ಲ. ಇನ್ನೊಬ್ಬರಿಗೆ ಹಿತ ಮಾಡಿದಾಗ ನಿನಗೆ ಹಿತ ಆಕೈತಿ ನೋಡು. ಈ ಪೂಜಾ ಹಿಡಿ, ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನನಗೆ ಹಿತ ಅದ ಅನ್ನೋ ತಿಳುವಳಿಕೆ ಎಲ್ಲಿ ತನಕ ನಿನಗೆ ಬರೋದಿಲ್ಲ ಅಲ್ಲಿ ತನಕ ನೀನು ಉದ್ಧಾರ ಆಗೋದಿಲ್ಲ. ಯಾವಾಗಲೂ ಇನ್ನೊಬ್ಬರ ಹಿತವನ್ನ ಬಯಸು, ಅಂದ್ರೆ ನಿನಗೆ ಹಿತ ಆಕೈತಿ. ನಾನು ಅಷ್ಟೇ ಸುಖ ಹಾಳಾಗಿ ಹೋಗ್ಲಿ ಅವ್ರು ಅಂದ್ರೆ ಮೊದಲು ನೀ ಹಾಳಾಗೋಕಿ. ಕೆಡಕ್ ಬಯಸಿದ್ರೆ ನಿನಗ ಕೆಡಕು ಮನಸ್ಸಿನಾಗ ಬರು ಬರ್ಸೋತ್ರಿ ನಿನಗ ಮೊದಲು ಕೆಟ್ಟಿರ್ತೀನಿ. ಕೆಡಕ್ ಬಯಸ್ಬೇಡ್ರೆ ಒಳ್ಳೇದು ಮಾಡ್ಬೇಕಂತ ಮನಸ್ಸಿನಾಗ ಬಂದ್ರೆ ನಿನಗೆ ಮೊದಲು ಒಳ್ಳೇದಾಗಿರ್ತೈತಿ. ಹೌದಿಲ್ಲ? ನಿನಗೆ ಹಿತ ಆಗಿ ಇನ್ನೊಬ್ಬರಿಗೆ ನೀ ಹಿತ ಮಾಡೋದು. ಆ ಭಾವ, ಒಳ್ಳೆಯ ಭಾವನೆಯನ್ನು ಮಾಡು ಯಾವಾಗಲೂ. ಇದನ್ನು ಕಲಿಬೇಕಾಗೈತಿ ನಾವು ಮೊದಲು. ಇದು ಬರೋದು ಭಾಳ ಕಠಿಣ ಐತಿ ನಮ್ಗೆ. ಯಾಕೆ ಹಂಗೆ ಅಂಥ ಸಂಘ ಇದ್ರೆ ಬರ್ತೈತಿ ನಮ್ಗೆ. ಉತ್ತಮರ ಸಂಘ ಇದ್ರೆ ಇಂಥ ಉನ್ನತ ವಿಚಾರಗಳ ಭಾವ ಗಟ್ಟಿ ಆಕ್ಕವು. ಇಲ್ಲ ಜಡಬುದ್ಧಿ ಜಡಸಂಗರಾಗಿದ್ರೆ ಅವೇನು ಹೊಡಿ ಬಡಿ ಕಡಿ ಇನ್ನೊಬ್ಬರು ಇದನ್ನು ಮಾಡಿ ಕೊಂದ ಬದುಕೋದಪ್ಪ. ಅದೇ ಜೀವನ. ಜಂಗ್ಲಿ ನಿಯಮ, ಮೈಟ್ ಈಸ್ ರೈಟ್ ಅಂತಾರಲ್ಲ, ಒಂದು ಕೊಂದ ಬದುಕೋದು. ಯಾರು ಬಲಾಢ್ಯ ಇದ್ದದ್ದು ಬಲವೇ ನ್ಯಾಯ. ಹೌದಿಲ್ಲ? ಅದು ಜಂಗ್ಲಿ ನಿಯಮ ಹಂಗೈತಿ. ಅದ್ರಂಗ ಏನು ಮಾಡೋದು? ಜಡಬುದ್ಧಿ ಜಡಸಂಗದಿಂದ ಹಿಂಗೆಲ್ಲ ಆಕೈತಿ. ಅದಕ್ಕೆ ಜಾನ ಆಗಿಲ್ಲ. ಅಂಥವ್ರ ಸಂಘ ಮಾಡು, ಉತ್ತಮರ ಸಂಘ ಮಾಡಿದಾಗ ನಿಮಗೆ ಉತ್ತಮ ಮಾರ್ಗದರ್ಶನ ನಿನಗೆ ಸಿಗ್ತೈತಿ. ಸಂಘದ ಪರಿಣಾಮ ಆಕೈತಿ. ಎಂಥ ದುಷ್ಟದನಪ್ಪ ಇವ, ಕೀಡು ಗಿರಾಕಿತ್ತದ ಅಂದ್ರೆ ಅವನ ಪರಿಣಾಮ ಹೆಂಗಾತಿ ನೋಡಿ. ಸಂಘದಿಂದ ಪರಿವರ್ತನೆಯನ್ನು ಹೊಂದೈತಿ. ಅಂಗುಲಿ ಮಾಲ ಬುದ್ಧನ ಸಂಘದಿಂದ ಪರಿವರ್ತನೆಯನ್ನು ಹೊಂದಿದ. ಅವನದು ಏನೋ ಜನ್ಮ ಪಾವನ ಆತು. ಮನುಷ್ಯ ನರಭಕ್ಷಕವ, ಮನುಷ್ಯನ ಕೊಂದು ತಿಂತಿದ್ದವ. ಹೆಬ್ಬಟ್ಟು ಕಟ್ಕೊಂಡಿದ್ದ. ಅಂಗುಲಿ ಅಂದ್ರೆ ಹೆಬ್ಬಟ್ಟಿಗೆ ಅಂತಾರೆ. ಹೆಬ್ಬಟ್ಟಿನ ಸರಮಾಲೆ ಕಟ್ಕೊಂಡಿದ್ದವ. ಇನ್ನೊಂದು ಕಡಿಮೆ ಆಗಿತ್ತು ಅವನು. ಇನ್ನೊಂದು ಕಟ್ಕೊಂಡ್ರೆ 100 ಅಕ್ಕೆವು ಅಂತ ಹೇಳ್ಕೊಂಡು ಬುದ್ಧದ ಕೈ ಹಚ್ಚಿದವ. ಭಾರಿ ಐತಿ ಇದು, ಇದನ್ನು ತಿನ್ಬೇಕಂತೇಳಿ. ಬುದ್ಧನ ಸಂಪರ್ಕದಿಂದ ಅವನು ಟರ್ನ್ ಆಗಿಬಿಡ್ತ. ಅವನ ಜೀವನನ ಬದಲಾವಣೆ ಆಯ್ತು. ಅವನ ಪ್ರಭಾವಳಿಗೆ ಒಳಗಾದವ. ಹೌದು, ಮಹಾತ್ಮರ ಸುತ್ತಮುತ್ತಲು ಅಂತ ಪ್ರಭಾವಳಿ ಇರ್ತೈತಿ. ಅದಕ್ಕೆ ಅವರ ಸಂಪರ್ಕದಾಗಿರ್ಬೇಕು. ಪರಿವರ್ತನೆ ಆಕೈತಿ. ಬೇಕಾದಂಥ ಪಾಪಿ ಅದನ, ದುಷ್ಟ ಅದನಂದ್ರೆ ಸುಧಾ ಅವ್ರ ಪ್ರಭಾವಳಿಗೆ ಒಳಗಾಕನು. ಸಂಪರ್ಕದಿಂದ ಪರಿವರ್ತನೆ ಆಕೋಂತ ಬರ್ತೈತಿ. ಬೇಕಾದಂಥ ಪಾಪಿ ಅದನಪ್ಪ, ದುಷ್ಟ ಅದನಂದ್ರೆ ಸುಧಾ. ಅದಕ್ಕೆ ಅವರ ಸಂಘವನ್ನು ಮಾಡು. ಸಂಘ ಸಿಕ್ಕರೆ ನಿನ್ನ ಜನ್ಮ ಜನ್ಮಾಂತರ ಪಾಪ ಎಲ್ಲ ಹೋದಂತ. ಸಾಧು ಸಜ್ಜನರ ಸಂಘ ಲೇಸ ಕಾಣಯ್ಯ ಅಂತ. ಯಾಕೆ ದೊಡ್ಡ ಲಾಭದ ನಿನಗೆ ಮಹಾತ್ಮರ ಸಂಘದಾಗಿರುವುದು. ಅದೊಂದು ಹಿಂದಿನ ಪುಣ್ಯ ಇದ್ರೆ ಬರ್ತೈತಿ. ಅಂಥವ್ರ ಸಂಘ ನಿನಗೆ ದೊರೀತೆ ಅಂದ್ರೆ ಎಷ್ಟು ಜನ್ಮದ ಪುಣ್ಯ. ಪಾಪಗಳೆಲ್ಲ ನಾಶ ಆಗಬೇಕು. ಗುರುಪಾದ ಸೇವೆ ದೊರಕೊಂಡಿತಾದೊಡೆ ಪೆರಿದಿಪ್ಪ ಪರಿಪಾಪ ಪರಿದು ಪೋಪುದು ಕರ್ಪೂರದ ಗಿರಿಯು ಬೆಂದಂತೆ ಸರ್ವಜ್ಞ ಅಂತ. ಸಕಲ ಜನ್ಮ ಜನ್ಮಾಂತರ ಪಾಪಗಳೆಲ್ಲ ಸುಟ್ಟು ಅವರ ಸಂಪರ್ಕದಾಗ ನೀ ಇರೋದ್ರಿಂದ
ಹ್ಮ್ ನಾವು ಹೋಗೋದಿಲ್ಲ. ಯಾಕ್ರಿ? ಯಾವಾಗಾರ ಒಮ್ಮೆ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಹೋಗೋ. ಅದು ಯಾಕೆ ನಮ್ಮ ಬಾಳೆ ಕೆಡ್ತೈತಿ ನಮ್ಗೆ. ಯಾವಾಗಲೂ ಅವರ ಸಂಪರ್ಕ ಬಿಟ್ಟಾಗಲೇ ಬೇಡ. ಪ್ರಾಣ ಹೋಗ್ತೈತಿ ಅಂದ್ರೆ ಆ ಸಂಪರ್ಕವನ್ನು ಬಿಡಬೇಡ. ತಿಳಿದೇ ಇರಲಿ ಆ ಸಂಪರ್ಕದ ಪ್ರಾಣ ಇದರಾಗ ಹೋಗ್ಲಿ ಅನ್ನುವಂತಹದ್ದು ಒಂದು ಬೇಕಲ್ಲ ಛಲ. ಈ ಸಂಪರ್ಕ ಬಿಟ್ಟು ಸತ್ಸಂಗವನ್ನು ಬಿಟ್ಟು ನಾವು ಅಗಲಬಾರದು. ಯಾವಾಗಲೂ ಅದರ ಸಂಘದಾಗಿದ್ದಾಗ ಅದರ ಪರಿಣಾಮ ಆಗೇ ತೀರ್ತದೆ. ಅದಕ್ಕೆ ಅದನ್ನು ಸಂಘವನ್ನು ಬಿಡಬಾರ್ದು ಅಂತ. ಬರೀ ಜಡಬುಜ್ಜಿ ಜಡ ಸಂಘದಾಗ ಇಲ್ಲಿ ಕುಂತ ಏನು ಮಾಡವ? ಮತ್ತು ಇದ ಪರಿಣಾಮ ಆಕೈತಿ. ಇವ್ರ ಪ್ರಭಾವ ಇನ್ನೇನು ಮ್ಯಾಗ ಆಕೈತಿ. ಹೌದಿಲ್ಲ? ಜಡಬುದ್ಧಿ ಜಡ ಸಂಘದ ಪ್ರಭಾವ ಆಗೇ ತೀರ್ತೈತೆ. ಅದು ಬಹಳ ಇದಾಕೈತಿ, ದೌಡಾಕೈತೆ. ಅದು ಜಡಬುದ್ಧಿ ಜಡಸಂಗದ ಪ್ರಭಾವ ಅಜ್ಞಾನಿಗಳ ಮ್ಯಾಗ ದೌಡಾಗಿ ತನ್ನಂಗ ಮಾಡ್ಕೊಂಡ್ಬಿಡ್ತತ್ತು. ಅದಕ್ಕೆ ಮಹಾತ್ಮರ ಸೂಕ್ಷ್ಮದ ಇದು ಗೊತ್ತೇ ಇರೋದಿಲ್ಲ ನಮ್ಗೆ. ಅದಕ್ಕೆ ಅಲ್ಲಿ ಮಾಡಬೇಡವೋ ಅಂತ. ನಮಗೇನು ಗೊತ್ತಾಗದಂಗೆ ನಿನ್ನಲ್ಲಿ ಅದು ಅಂತಹ ಸಂಸ್ಕಾರಗಳು ಗಟ್ಟಿ ಹಾಕೊಂಡು ಅಂತಲ್ಲಿ ಕುಂಡ್ರಕ್ಕೆ ಹೋಗ್ಬೇಡ. ಡೇಂಜರಸ್ ಪ್ಲೇಸ್ ಅಂದಾರ, ಅಪಾಯಕರ ವಲಯ. ಜಡಬುದ್ಧಿ ಜಡಸಂಗ ಅಂತಂದ್ರೆ ಕೂತೋದ್ರೆ ಇದ್ದು ಸಮಾಧಾನ ಎಲ್ಲ ಕೆಡಿಸ್ಕೋತೀವಿ. ಇಲ್ಲಿ ಮಾಡಿದ್ದೆಲ್ಲ ನೂತದ್ದೆಲ್ಲ ಹಂಜೆ. ಇಲ್ಲಿ ಕೇಳಿದ್ದ ಅಲ್ಲಿ ಹೋಗಿ ಕುಂತೆ ಅಂದ್ರೆ ಹೋತ ನಿಂದೆಲ್ಲ ಶಕ್ತಿ ಎಲ್ಲ ರಾಸಕ್ಕೆ. ನೀ ಏನು ಗೊತ್ತಾಗಲ್ಲ ಸೂಕ್ಷ್ಮತೆ. ಅದನ್ನು ಯಾವ ಅರ್ತಿರ್ತಾನ ಅದರಿಂದ ಅವ ದೂರ ಇರ್ತಾನ. ಜಡಬುದ್ಧಿ ಜಡಸಂಗದಿಂದ ದೂರ ಇದ್ದು ಏಕಾಂತದೊಳಗಿದ್ದು ಇದ್ರ ಅಭ್ಯಾಸ ಮಾಡ್ತ ಅಂದ್ರೆ ಗಟ್ಟಿ ಆಕೈತಿ ನಮ್ಗೆ. ಇಲ್ಲಾಂದ್ರೆ ನಮಗೆ ಯಾಕೆ ಹಿಂಗೆ ಆಗೋದು ಅಂದ್ರೆ ಹೋಗಿದ್ದೆ ಅಲ್ಲಿ ಹೋಗಿ ಕುಂಡಿರ್ತೈತಿ, ಆ ಸಂಘದಾಗ ಬೆರಿತೈತಿ, ಅದ್ರ ಪ್ರಭಾವ ಒಳಗಾಗ್ತೈತಿ. ಇದು ಏನು ಹತ್ತದು ಎಷ್ಟು ಹೇಳಿ ಮತ್ತು ಉಪಯೋಗ ಮತ್ತು ಎಂದಿನಂತೆ ಇದ ಚಾಳಿನ ಎಷ್ಟೊತ್ತು ಅದ್ರಾಗ ಕಳೆದಿ ನೋಡ. ಎಷ್ಟೊತ್ತು ಯಾವ ಸಂಘದಾಗ ಕಳಿತಿ ಆ ಸಂಸ್ಕಾರ ನಿನಗೆ ಗಟ್ಟಿ ಆಕೈತಿ. ನೀ ಏನೂ ಮಾಡೋದು ಬೇಕಾಗಿಲ್ಲ, ಬರೀ ಆ ಸಂಪರ್ಕ ಮಾಡಿದ್ರೆ ನಿನಗೆ ಅದು ತಗಲ್ತೈತಿ ಸುಂಕ. ನೀ ಏನು ಮಾಡೋದು ಬೇಕಾಗಿಲ್ಲ. ನಾವೇನು ಮಾಡಿಲ್ರಿ ಅದು ನಿನಗೆ ಬರ್ತೈತಿ. ನಿನಗೆ ಸಂಪರ್ಕದಿಂದ ಅದು ಮಾಡಲೇ ಬರ್ತೈತಿ ನಿನಗೆ ಸಂಪರ್ಕ. ಅಲ್ಲೇ ಮಾಡಿಯಲ್ಲ ಕುಂಡ್ರುದು. ಅದಕ್ಕೆ ನಾವು ಅಂತ ಇಲ್ಲಿ ಬಂದು ಕುಂಡ್ರಕ್ಕೆ ಯಾಕಾಗಲ್ಲ. ಇಲ್ಲಿ ಬಂದು ಕುಂಡ್ರು ನೋಡಿ ಇಲ್ಲಿ ಹಂಗಾಕೈತಿ. ಅಲ್ಲಿ ಹೋಗಿ ಹೋಗಿ ಅಲ್ಲಿ ಅದಕ್ಕೆ ಹಂಗಾಕೈತಿ. ಅದು ಹೋಗಿ ಅಲ್ಲೇ ಡಗ್ತಿ, ಅಲ್ಲಿ ಸುದ್ದಿ ಕೇಳಕ್ ಹೋಗಿ ಇಲ್ಲಿ ಯಾರು ಹೇಳೋರು ಇಲ್ಲಿ ನೋಡಿ. ಅದು ಬೇಕಾಗೈತಿ ನಿನಗೆ ಊರು ಸುದ್ದಿ. ನೀನು ಸುದ್ದಿ ಕೇಳ್ಬೇಕಂತ ಹೆಂಗಾಕಿತ್ತು. ನೀನು ಸುದ್ದಿಯಾಗ ಕಾಲು ಕಳೆದ್ರೆ ಹೆಂಗಾಕಿತ್ತು. ಮಂದಿ ಸುದ್ದಿಯಾಗ ಕಾಲು ಕಳೆದು ಎಲ್ಲ ಜೀವನ ಹಾಳು ಮಾಡ್ಕೊಂಡಿಲ್ಲ. ತಿಳಿದೇ ಇರಲಿ. ಏಕಾಂತದಲ್ಲಿ ನಾವು ಇಂಥ ಸತ್ಸಂಗದೊಳಗೆ ಇರಕ್ಕೆ ಕಲಿಬೇಕಂತ. ಏನು ಕೆಲಸ ಇರ್ತೈತಿ? ಪೆನ್ಷನ್ ಆದ್ಮೇಲೆ ಮನ್ಯಾಗ ಏನಿರ್ತೈತಿ ನಿಮ್ದು? ಹೇಗ್ರಿ? ಮನೆಗೆ ಹೋಗಿ ಬರೋಮಟ ಶರೀರ ಸದೃಢ ಇದ್ರೆ ಹೋಗಿ ಊಟ ಮಾಡಿ ಬಾ, ಮತ್ತೆ ಇಲ್ಲೇ ಅಭ್ಯಾಸ ಕೂಡ. ಇಲ್ಲ ಅಂದ್ರೆ ಇಲ್ಲೇ ತರಿಸ್ಕೊ. ಹೌದಿಲ್ಲ? ತರಿಸ್ಕೊಂಡು ತಂದು ಕೊಡ್ತಾರಿಲ್ಲ. ಮಾಡಿ ನೋಡಿ, ಪರೀಕ್ಷೆ ಮಾಡಿ ಇಲ್ಲೇ ತರಪ್ಪ, ನಾನು ಮನೆಗೆ ಬರೋದಿಲ್ಲ. ಎಲ್ಲ ಅನುಕೂಲ ಐತಿ. ಇಲ್ಲೇ ಸ್ನಾನ ಮಾಡು, ಜಳಕ ಮಾಡು, ಕುಂಡ್ರು, ಇಲ್ಲೇ ತಿನ್ನು ಉಣ್ಣು, ಇದ್ರಾಗ ಕಾಲು ಕಳಿ. ಯಾರ ಇದ್ದವರು ಇದ್ರ ಬಗ್ಗೆ ಹೇಳೋದು ಕೇಳೋದು ಇದೆ. ಪೆನ್ಷನ್ ಆದ್ಮ್ಯಾಗ ಈ ಕೆಲಸ ನಾವು ಮಾಡಬೇಕು. ಊರು ಸಾಬರಿ ಎಲ್ಲ ಕೈ ಬಿಡ್ಬೇಕು. ಮತ್ತು ಹಾಳಾಗಿ ಹೋಗ್ತೀನಿ. ಇದನ್ನು ಕೇಳಿ ಮತ್ತೆ ಅಲ್ಲಿ ಹೆಣಿಕೆ ಹಾಕಕ್ಕೆ ಹೋದೆ ಅಂದರೆ ಮತ್ತು ಜೀವನ ಎಲ್ಲ ಹಾಳು ಮಾಡಿದ್ದು ಉಪಯೋಗ ಇಲ್ಲ. ಅದಕ್ಕೆ ಇನ್ನು ಮಗರ ಎಚ್ಚರಾಗಿ ಯಾಕೆ ಮಾಡಿಸಿದ್ದೀವಿ ನಾವು ಆಶ್ರಮಗಳು ಎಲ್ಲರೂ ಇಲ್ಲಿ ಬಂದು ನಾವು ಸಂಸ್ಕಾರ ಮಾಡ್ಕೊಳ್ಳಿ, ಸುರಕ್ಷಿತವಾಗಿ ಜೀವನ ಸಾಗಿಸಲಿ ಅಂತ ಮಾಡಿದ್ದು. ಚಂದಕ್ಕೆ ಮಾಡೈತೇನೆ ಇವನ ಜಾಗೃತ ಸ್ಥಾನಗಳನ್ನು. ಪೆನ್ಷನ್ ಆದ್ಮ್ಯಾಗ ಹೆಚ್ಚು ವೇಳೆ ಇದ್ರಾಗ ಕಾಲು ಕಳಿಬೇಕು. ಮಂದಿ ಮನೆಗೆ ಹೋಗಿ ಪಂಟ್ ಬಡ್ಕೊಂತ ಕೂತ್ರಿ ಅದಕ್ಕೆ ಬಂತ್ರಿ. ಅದು ಅಕ್ಷಿ ಕಟ್ಟಿ ಹೇಗ್ರಿ ಊರು ಸಾಬರಿ ತೊಗೊಂಡು ಅದಕ್ಕೆ ಬೇಕಾಗಿತ್ತು. ಸ್ವಲ್ಪ ಸಮಯ ಕೂಡ ಇದನ್ನು ಕಳ್ಕೋಬಾರ್ದು, ವ್ಯರ್ಥ ಕಳೆಯಕೋಬಾರ್ದು. ಉಳಿದಿನ ಭಾಳ ದಿನ ಇಲ್ಲಿನ ಮುಗಿಯಾಕೆ ಬಂದ ಜೀತ. ಹೌದಿಲ್ಲ? ಅವ ಮುಗಿಯೋದ್ರೊಳಗಾಗಿ ಈ ಸಂಸ್ಕಾರ ಮಾಡ್ಕೋ. ವೇಳೆ ಸದುಪಯೋಗ ಮಾಡ್ಕೊ. ಆಯುಷ್ಯದ ವೇಳೆಯನ್ನ ನೀ ಸದುಪಯೋಗ ಮಾಡ್ಕೊಂಡದನ್ನು ಇದೇ ವೇಳೆ. ನಿನ್ನ ಜೀವನದೊಳಗೆ ಇದನ್ನು ಲಾಭ ಮಾಡ್ಕೊಂಡದ್ದು ವೇಳೆ ನೀನು. ಇಂದಿನ ದಿನವೇ ಶುಭ ದಿನವು, ಇಂದಿನ ವೇಳೆ ಶುಭ ವೇಳೆ ಅಂತ. ಚಲೋ ವೇಳೆ ಅಂದ್ರೆ ಇದೆ. ಚಲೋ ವಸ್ತುವಿನ ಕಡೆ ಯಾವಾಗ ಲಕ್ಷ್ಯ ಕೊಡ್ತೀವಿ ಅದ ಚಲೋ ವೇಳೆ. ಯಾವತ್ತು ಅದ್ರ ಕಡೆ ಅಭ್ಯಾಸ ಅದ ಚಲೋ ದಿನ ನಿನಗೆ.
ಅದು ಪಂಚಾಂಗದಾಗಿಲ್ಲ ಅವು ಚಲೋ ದಿನ ಕೆಟ್ಟ ದಿನ ನಿನ್ನ ಮನಸ್ಸಿನಾಗ ಅದಾವು. ಹೌದಿಲ್ಲ? ನೀನು ಮನಸ್ಸು ಮಾಡಿ ಅದ್ರ ಕಡೆ ಲಕ್ಷ್ಯ ಕೊಡು. ಮನಸ್ಸು ಮಾಡೋದಿಲ್ಲ ಅದು, ಚಾಳಿ ಹೋಗೋದಿಲ್ಲ. ಅದು ಕಲ್ತ ಚಾಳಿ ಸಣ್ಣೊಂದಿರ್ತಾ ಏನ ಕುಂತಾಡುವಾಗ ಬುದ್ಧಿ ಕುಣಿಗೆ ಹೋಗೋ ತನಕ ಅಂತಾರಲ್ಲ, ಅದ ಚಾಳಿ ಬಿದ್ದು ಬಿಟ್ಟೈತೆ ಅಲ್ಲಿ ಹಣಿಕೆ ಹಾಕೋದು, ಮತ್ತು ಏನು ಮಾಡಿದ್ರು ಬಿಡುದಿಲ್ರಿ ಅದು. ಅಂತ ಬಲಾಢ್ಯ ಸಂಸ್ಕಾರ ಆಗಿಬಿಟ್ಟೈತೆ ಅಲ್ಲಿ ಹಣಿಕೆ ಹಾಕೋದು. ಅದಕ್ಕೆ ಆಗೋದಿಲ್ಲ ಅದು. ಇಲ್ಲಿ ಬಂದು ಬೇಕಾದಂಗೆ ಉನ್ನತ ವಿಚಾರ ಹೇಳ್ತತಿ ಕೇಳ್ತತಿ ಅಂದ್ರೆ ಸುಧಾ ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಆಗದಾಗದು ವರ ವಿವೇಕಿಗೆ ಮುಗುತಿ. ಯಾಕೆ ಆಗ್ವಲ್ದು ಎಲ್ಲರಿಗೂ ಅಂತ? ಎಲ್ಲರೂ ಬರೀ ಜಡ ಬುದ್ಧಿ ಜಡ ಸಂಘದಾಗ ಅದ್ರಾಗ ಕಾಲ ಕಳೆದ ಅದ ರೂಢಿ ಆಗಿಬಿಟ್ಟೈತೆ ನಮ್ಗೆ. ಅದನ್ನು ಬಿಟ್ಟಿರೋಕ್ಕಾಗವಲ್ಲ. ಬಿಟ್ಟಿರೋ ನೋಡಿ ಹೆಂಗೆ ಆಕೈತಿ ಅದ್ರ ಪರಿಣಾಮ. ಅದು ಪುಣ್ಯ ಬೇಕು. ಜಡ ಬುದ್ಧಿ ಜಡ ಸಂಘವನ್ನು ಬಿಟ್ಟು ಯಾವಾಗಲೂ ಇಂಥ ವಿಚಾರವಂತರ ಸಂಘದಾಗ ತೊಡಗಿಕೊಂಡು ಅದು ಬೇಕಲ್ಲ ಪುಣ್ಯ. ಪುಣ್ಯ ಅದಕ್ಕೆ ಒಳ್ಳೆಯದನ್ನು ಮಾಡು, ಇನ್ನೊಬ್ಬರಿಗೆ ಹಿತ ಮಾಡೋಕೆ ಕಲಿಪ, ಒಳ್ಳೆಯದನ್ನು ಪುಣ್ಯ ಕರ್ಮಗಳನ್ನು ಮಾಡು. ಹುಡ್ಡಿಕ್ಯಾಡಿ ಇನ್ನೊಬ್ಬರಿಗೆ ಉಪಕಾರ ಮಾಡೋಕೆ ಕಲೀರಿ. ಅಂದಾಗಿಂಥ ಸಂಘ ನಿನಗೆ ಸಿಗ್ತೈತಿ. ಈ ಕಡೆ ಒಲವು ಆಕೈತಿ. ಅದನ್ನು ಮಾಡಕ್ಕೆ ತಯಾರಿಲ್ಲ ನಾವು. ಏನು ಬರೀ ಅದ್ರ ಕಡೆನೇ ಒಲವು ಆಕೈತಿ. ಬಾಳೆದ ಕಡೆನೇ ಹೆಸನ ಐತಿ ಅಂದ್ರೆ ಪಾಪ ಐತಿ ಅಂತ ತಿಳ್ಕೊಂಡು, ಬಾಳೆದ ಬಗ್ಗೆ ಉದಾಸೀನ ಆಗಿ ಇದ್ರ ಕಡೆ ಒಲವು ಯಾರ್ದಾಕೈತಿ ಅವ ಪುಣ್ಯವಂತ ಅಂತ. ಏನು ಇದ್ದಕ್ಕಿದ್ದಂಗೆ ಇದ್ದಾಗ ಈ ಗದ್ಲ ಗೋಳು ನಿನಗಿಲ್ದಂಗೆ ಆಕೈತಿ. ಏನು ಇದ್ದಕ್ಕಿದ್ದಂಗೆ ಇರಕ್ಕೆ ಕಲಿಬೇಕಲ್ಲ. ಇದ್ದಕ್ಕಿದ್ದಂಗೆ ಇದ್ದದ್ದು ಯಾವುದು ಅಂದ್ರೆ ಅದ ನಿನ್ನ ಸ್ವರೂಪ. ಅದ್ರ ಕಡೆ ಲಕ್ಷ ಕೊಟ್ಟಾಗ ಈ ಗದ್ಲೆಲ್ಲ ತಪ್ತೈತಿ. ಇರು ಹೆಂಗೈತಲ್ಲ ನಿನ್ನ ಅರು ಇರು ಆನಂದ, ಅದು ಹಂಗೆ ಇರಕ್ಕೆ ಕಲೀನಿ. ನಿನ್ನಂಗೆ ನೀ ಇದ್ರೆ ಆರಾಮ ಇರ್ತಿ. ಎದ್ರಂಗಾರ ಆದಂದ್ರೆ ಆರಾಮ್ ಕಳ್ಕೊತೀನಿ ಅಂತ. ಏನು ಇದ್ದಕ್ಕಿದ್ದಂಗೆ ಇದ್ದದ್ದು ನಿನ್ನ ಸ್ವರೂಪದ. ನೀ ಇರುವಂಗೆ ನೀರು, ನಿಮ್ಮ ಮಣ್ಣು ಇರುವಂಗೆ ಅವು ಇರಲಿ, ನಾವು ಇರುವಂಗೆ ನಾವು ಇರ್ತೀವಂತ. ಕಣಿಗೆ ನಾವು ಮುಖ ಶಿವಾನಂದಪ್ಪ ಅವ್ರು ಆತ್ಮಾನಂದಪ್ಪ ಅವ್ರಿಗೆ ಇದರ ಮಾತು ಹೇಳಿದ್ರು. ನೀ ಇರುವಂಗೆ ನೀರು, ನಿಮ್ಮ ಮಣ್ಣು ಇರುವಂಗೆ ಅವು ಇರಲಿ, ನಾವು ಇರುವಂಗೆ ನಾವು ಇರ್ತೀವಿ. ಆ ಮಾತು ಇನ್ನೂ ನನಗೆ ಹೊಳಿವಲ್ದು ಅಂತ ಅಪ್ಪ ಅವರು ಅಂತಿದ್ರು. ಅಪ್ಪ ಅವ್ರು ಹೇಳಿದ ಮಾತು ಕಡಿ ಪೆಟ್ಟ. ಕಣಿಗೆ ನಾವು ಮುಕ್ಕಾಮ ಅಂದ್ರೆ ಗದಗಿನಿಂದ 10 ಕಿಲೋಮೀಟರ್ ದೂರ ಐತಂತೆ. ಅಲ್ಲಿಗೆ ಹೋಗಿ ಶಾಸ್ತ್ರ ಹೇಳಿ ಬರ್ತಿದ್ರು ಶಿವಾನಂದ ನಡ್ಕೊಂತ ಹೋಗಿ ಕಣಿಗೆ ನಾವು ಮುಕ್ಕಾಮಿಗೆ ಏನು ಪ್ರವಚನ ಹೇಳಿ ಬರ್ತಿದ್ರು ಅಂತ. ಅವಾಗ ಇವರು ಅಲ್ಲಿ ಭೇಟಿಯಾಗ ಕಲ್ಯದಾರ ಅಂದ್ಕೊಳ್ಳಿ ಅಲ್ಲಿ ಹೋದಾಗ ಹೇಳಿದ್ರಂತವ್ರು. ಅವ್ರು ಕೂಡ ಬೈರದೆ ಹಂಗೆ ಅಡ್ಡಾಡ್ಕೊಂತ ಚರ್ಗಿ ಹಿಡ್ಕೊಂಡು ಹೋದಾಗ, ನಿಂಗನಗೌಡ ನೀರು ಹಂಗೆ ನೀರಪ್ಪ, ನಿಮ್ಮ ಅಣ್ಣ ಬಸನಗೌಡ ಪಂಡಿತರು, ಬಸವನಗೌಡರು ಬಸವರಾಜ್ ಪಂಡಿತರು, ಅವು ಇರುವಂಗೆ ಅವು ಇರಲಿ, ನಾವು ಇರುವಂಗೆ ನಾವು ಇರ್ತೇವೆ. ಇಷ್ಟ ನೋಡಿ ಹೇಳೋದೇನು ಭಾಳ ಇಲ್ಲ ನಿನಗಂತ. ಇದೇ ಕಡಿ ಮಾತು ಹೇಳಿದ್ರಪ್ಪ ಅವರನ್ನು. ಅವ್ರು ಇರುವ ಹೆಂಗೈತಿ ಹಂಗಿರಕ್ಕೆ ಕಲಿಬೇಕಲ್ಲ. ನಾವು ಹೆಂಗದೇವು ಹಂಗಿರಕ್ಕೆ. ಈ ಶರೀರ ತೋರಿಕೆ ಹಂಗೈತಿ, ತೋರಿಕೆ ಬೆನ್ನತ್ತೇವೆ ನಾವು. ಇದು ಬದಲಾವಣೆ ಆಗೋದಿದು. ನೀವು ಬದಲಾಕೊಂತ ಹೊಂಟೇವೆ ನಾವು. ಅದನ್ನು ಕೈ ಬಿಡೋದು. ಇರುವಿನ ಕಡೆ ಲಕ್ ಕೊಡೋದು ಹೆಂಗೈತಿ ಅಂದ್ರೆ ಇದಕ್ಕಿದ್ದಂಗೆ ಐತಿ. ಅದು ಇದಕ್ಕಿದ್ದಂಗೆ ಇದ್ದಾಗ ನಮಗೆ ಸಮಾಧಾನ ಶಾಂತಿ ಸಿಗ್ತೈತಿ. ಇದಕ್ಕಿದ್ದಂಗೆ ಇರ್ಬೇಕಾದ್ರೆ ಭಾಳ ದಿನದ ಅಭ್ಯಾಸ ಬೇಕು ಇದಕ್ಕೆ. ನಾವು ಹಂಗೆ ತಿರ್ಕೊಂತ ಹೊಂಟೇವಿ. ಮನಸ್ಸು ಮಂಗ್ಯಾನ ಅಂತ ಮನಸ್ಸು ಯಾಕ್ರಿ ಇದಕ್ಕಿದ್ದಂಗೆ ಇರ್ಬೋಡವಲ್ಲ. ಮತ್ತು ಏನಾರ ಮಾಡ್ಬೇಕಂತೈತಿ. ಅದನ್ನು ಮಾಡೀನಿ ಇದನ್ನು ಮಾಡೀನಿ. ಈ ಜನ್ಮ ಅಂತ ತಿರುಗು ಪಳೆ ಬಂದೈತೆ. ಇದನ್ನು ತಪ್ಪಿಸ್ಕೊಂಡೆ ಅಂದ್ರೆ ನಿನ್ನ ನಿಜದ ಎಚ್ಚರಿಕೆಯನ್ನು ನೀ ಮಾಡಿಕೊಳ್ಳಿಲ್ಲ ಅಂದ್ರೆ ಮತ್ತೆ ಅನಂತ ಜನ್ಮಗಳಲ್ಲಿ ತಿರುಗಬೇಕು. ಈ ಅವಕಾಶವನ್ನು ಕಳ್ಕೋಬೇಡ. ಎಚ್ಚರ ಆಗಿ ನಿಮಗೆ ಅಂತ ಯಾರು ನಿನಗೆ ಹೇಳೋರು ಇದನ್ನು? ಮತ್ತು ಅಜ್ಞಾನದ ಬಿದ್ದು ಹೊಳ್ಯಾಡಬೇಡ. ಒಂದು ಅರ್ಧ ನಿಮಿಷ ಮನಸ್ಸನ್ನು ಸುಮ್ಮನೆ ಇರ್ಸಕಲಿ. ಸುಮ್ಮನೆ ಇದ್ದಾಗ ನಿನಗ ಬೇಕಾದದ್ದು ನಿನ್ನಲ್ಲಿ ಐತಿ ಅನ್ನೋದು ಅನುಭವ ಬರ್ತದೆ. ಮನೆಯಾಗ ಸತ್ರ ಯಾರು ಹೇಳ್ತಾರನ? ಅದೊಂದು ಕಟ್ಕಿಟಿ ತಪ್ಪು ತಿನ್ಬೇಕು. ಬರ್ತೈತೆ ನಮ್ಗೆ.
ಅಯ್ಯೋ ಏನಾಯ್ತು ನಮ್ಮ ಮನಸ್ಸಿನ ಎಲ್ಲ ಭಾಳ ಗಾಳ ಆತವಲ್ಲ ಅಂತ. ಮುಗೀತು ಅದರ ಅವಧಿ ಯಾಕ್ರಿ, ಮೊದಲ ಹೋಗಿಬಿಟ್ಟೈತೆ ಅದು ವಿಧಿ ಏನೈತಲ್ಲ ನಿಯಮಗಳನ್ನು ಅದನ್ನು ಅದ್ರ ತಕ್ಕಂಗೆ ಆಗೋದನ್ನ ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತಾರೆ. ಅದು ಹೋಗೋದನ್ನ ಅದು ಅವಧಿ ಮುಗೀತೆ ಅಂದ್ರೆ ಒಂದು ಕ್ಷಣ ಕೂಡ ಯಾರು ಇರಲಿಲ್ಲ. ಏನ್ ಋಣ ಸಂಬಂಧ ಎಲ್ಲ ಮುಗೀತೀನಿ ಅಂತ ಏನ್ ನಿಮಗೆ ಬೇಕಾದದ್ದು ನಿಮ್ಮಲ್ಲಿ ಐತೋ ಏನು ಮಂದಿ ಅಂತೇಳಿ ಐತೋ? ಎಲ್ಲರಿಗೂ ಏನು ಬೇಕಾಗೈತಿ? ಆರಾಮ್ ಬೇಕಾಗೈತಿ. ಆರಾಮ್ ನಮ್ಮಲ್ಲಿ ಐತಿ. ಮಂದಿ ಕೇಳಕ್ಕೆ ಹೋಗ್ತೀರೇನ? ಅದು ಸಾಮಾನ್ಯ ಮಂದಿ ಕೇಳ್ಬೋದು, ಆರಾಮ್ ಮಂದಿ ಕೇಳಿದ್ರೆ ಸಿಗ್ತೈತೇನ್ರಿ? ನಿನ್ನಲ್ಲಿ ಇದ್ದದ್ದು ಮಂದಿ ಅಂತೇಳಿ ಹುಡುಕಿದ್ರೆ ಸಿಗ್ತೈತೇನ? ಅದು ಸಾಮಾನ್ಯ ಕೇಳ್ಬೋದು, ತಗೋಬೋದು, ಸಾಮಾನು ಕೊಡ್ಬೋದು, ತಗೋಬೋದು. ಆರಾಮ್ ಯಾರು ಕೊಡಕ್ಕೆ ಬರ್ತೈತೇನ ಅದು? ಗಂಡಗೆ ಹೆಂಡತಿ ಗಂಡ ಸುಖ ಕೊಡ್ತಿರೋ ಏನು ಮತ್ತೇನಾರು ಕೊಡ್ತಿರೋ? ಹಾಂ, ಅದಾರೇನ ಯಾರು ಸುಖ ಕೊಡೋರು? ಸುಖ ಕೊಡೋ ವ್ಯಕ್ತಿಗಳು, ಸುಖ ಕೊಡೋ ಸಾಮಾನುಗಳು ಯಾವ್ಯಾರು ಅದಾವ ಒಂದು ಜಗತ್ತಿನಾಗ? ಸುಖವನ್ನು ಕೊಡುವವರ ಆರ್ತನಿಗೆ ಅಂತ ಅದು ಕೊಡ್ತಗಳು ದೀನ್ಸನ. ಅದು ಕೊಡಕ್ಕೆ ಬರೋದಿಲ್ಲ, ತಗೊಳಕ್ಕೂ ಬರೋದಿಲ್ಲ. ನಿನ್ನೊಳಗೆ ಇದ್ದದ್ದು ಸುಖರೂಪಾದಂತಹ ಇರುವ ಅನ್ಯದರಿಂದ ಅದು ಸಿಗುವುದಲ್ಲ. ಸುಮ್ಮನೆ ಇದ್ದಾಗ ಏನಿರ್ತೈತಿ ಅದ್ರ ಕಡೆ ಲಕ್ಷ ಕೊಟ್ಟು ನೋಡ್ರಿ ನೀವು ಬೇಕಾದ್ರೆ. ಮನಸ್ಸು ಸುಮ್ಮನೆ ಇದ್ದಾಗ ಆನಂದದ ಅನುಭೂತಿ, ಆನಂದ ಸೂತ್ರ ನಿನಗೆ ಹತ್ತಿ ಬಿಡ್ತೈತೆ. ಅದು ಮನಸ್ಸು ಸುಮ್ಮನಿದ್ದರೆ ಸುಖದ ಅನುಭವ ನಿನಗೆ ಪ್ರತಿಯೊಬ್ಬರಿಗೆ ಆಗೈತಿ. ತನ್ನ ಮನ್ಯಾಗ ತಾವಿರೋ ಮಠಸ್ಥ ಏನು ಅದನ್ನು ಬಿಟ್ಟು ಇದನ್ನು ಈ ಶರೀರ ಹಿಡ್ಕೊಂಡು ಕೂತಾವು ಇವು ಮಲಸ್ತಾನೆ ಇವು. ಎಚ್ಚರಿಕೆ ಮೀರುವುದಂದ್ರೆ ಏನ್ರಿ? ಇದು ಬಾಳೆ ಸಂಬಂಧ ಎಲ್ಲ ತಪ್ಪಿಸ್ಬೋದು. ನಿಜವಾಗಿ ನಾವು ಶಾಶ್ವತ ಶಾಂತಿಯನ್ನು ಪಡಿಬೇಕಾತಂದ್ರೆ ಈ ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೋಬೇಕು ನೋಡ್ರಿ. ಮೂರು ಅವಸ್ಥೆಗಳನ್ನು ಮೀರಿದಾಗ ನಮಗೆ ನಿಜವಾದ ಇರುವಿನ ಅನುಭವ ನಮಗಾಗತ್ತೆ. ನಿಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಈ ಜಾಗ್ರಾವಸ್ಥೆಯನ್ನು ಮೀರುವುದೇನಾರು ಕಲ್ತಿರೇನ್ರಿ? ನಿಮ್ಮ ವಿಶ್ವವಿದ್ಯಾಲಯದಾಗ ಆಗೋದಿಲ್ಲ. ಜಾಗ್ರಾವಸ್ಥೆ ಸುಖರೂಪ ಆಗಿದ್ರೆ ಇದು ಯಾರು ದುಃಖ ಹೊಂದತಿದ್ದಿಲ್ಲ, ಸುಖನ ಯಾರು ಬೇಡ್ತಿದ್ದಿಲ್ಲ, ಎಲ್ಲರೂ ಸುಖದಿಂದ ಇರ್ತಿದ್ರು. ಎಚ್ಚರಿಕೆ ಒಳಗೆ ಸುಖ ಬೇಡ್ತಿ ಅಂದ್ರೆ ಸುಖ ಇಲ್ಲ ಅಂತ ಬೇಡ್ತಿ, ಹೌದಿಲ್ಲ? ಎಚ್ಚರಿಕೆ ಒಳಗೆ ಎಲ್ಲರೂ ಸುಖ ಬೇಡ್ತೀವಿಲ್ಲ. ಹಂಗಾರೆ ಎಲ್ಲಿ ಐತಿ ಗೊತ್ತಿಲ್ಲದಕ್ಕೆ ಬೇಡ್ತೀನಿ. ನಿನಗೆ ಸುಖದ ತಿಳುವಳಿಕೆ ನಿನಗಿಲ್ಲ. ಎಲ್ಲಿದೆ ಸುಖ? ಎಲ್ಲಿ ಐತಿ? ನಿನ್ನಲ್ಲಿ ಐತಿ. ಎಲ್ಲ ದುಃಖನ ತುಂಬಿ ಐತಲ್ಲ, ಎಲ್ಲಿ ಹೋದ್ರು ಮತ್ತು ದನುವು ಆಕೈತಿ. ನಿನಗೆ ನೆಮ್ಮದಿ ಅನ್ನುವಂಥದ್ದು ಏನು ಮಾಡಿರಕೈತಿ? ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಿಂದ ಸುಖ ಶಾಂತಿ ನಿನಗೆ ಸಿಗುವುದು. ನಿಜವಾದ ಸುಖ ಶಾಂತಿ ಸಿಗಬೇಕಾದ್ರೆ ತ್ಯಾಗದಿಂದ ಇವನ್ನೆಲ್ಲ ಕೈ ಬಿಟ್ಟಾಗ ನಿನ್ನಲ್ಲಿ ಐತಿ ಅನ್ನೋದು ಹೊಳಿತೈತಿ. ಏನು ಇದು ಹೊಳಿದನ ಭಾಳ ಕಠಿಣ ಅದ. ಅದಕ್ಕೆ ಎಲ್ಲಿಯೋ ಒಬ್ಬ ಏನು ಅಂತರ್ಮುಖ ವೃತ್ತಿಯೊಳಗೆ ಆನಂದ ಸ್ಥಿತಿಯನ್ನು ಕಂಡುಕೊಂಡು ಅದರ ಲಾಭ ಮಾಡ್ಕೊಳ್ಳೋ. ಒಂದು ಅರ್ಧ ನಿಮಿಷ ಮನಸ್ಸನ್ನು ಸುಮ್ಮನೆ ಇರ್ಸಕ್ಕೆ ಕಲಿತ್ರೆ ಬೇಸಿ ನೋಡ್ರಿ. ನಿಮಿಷಾರ್ಧವಾಗಲಿ ನಿಮ್ಮ ನೆನಹು ನಿಂದೊಡೆ ಮುಕ್ತಿ ಸಮ ನೀವು ಸದಿವುದೇ ಅಂತ. ನೀನ ಮುಕ್ತಿದೆ ಅನ್ನೋದು ನಿನಗೆ ಅನುಭವ ಬರ್ತೈತಿ.
ಮೂರು ಅವಸ್ಥೆಗಳನ್ನು ನಾವು ಮೀರಬೇಕಾತಂದ್ರೆ ಈ ಅವಸ್ಥೆಗಳನ್ನು ಪರಿಶೀಲನೆ ಮಾಡಿ ನೋಡ್ಬೇಕು. ಅವಸ್ಥಾತ್ರಯಗಳ ಪರಿಶೀಲನೆ ಇದು ಯಾವಾಗಲೂ ಇದ್ದದ್ದು ಒಮ್ಮಿದ್ದು ಒಮ್ಮಿಲ್ಲದಂಗೆ ಆಗೋದು ಅಂತ. ಮೂರು ಅವಸ್ಥೆಗಳು ಯಾವಾಗಲೂ ಇದ್ದದ್ದು ಅಲ್ಲ, ಅವು ಬಂದು ಹೋಗುವಂಥವು, ಆಗಂತುಕವು. ಏನು ಜಾಗ್ರಾವಸ್ಥೆ ನಿನಗೆ ಸುಖಕರ ಆಗಿದ್ರೆ ಸುಖ ಯಾರು ಬೇಡ್ತಿದ್ದಿಲ್ಲ. ತಮಗೆ ತೃಪ್ತಿ ಆಗೈತೋ ಇಲ್ಲೋ ಅನ್ನೋದನ್ನು ವಿಚಾರ ಮಾಡ್ಕೋಬೇಕು ನೋಡ್ರಿ. ಮನಸ್ಸು ಯಾಕೆ ಚಂಚಲಕೈತಿ ಅಂದರೆ ಅದಕ್ಕೆ ಕಾರಣ ಹುಡುಕಬೇಕು. ಬೇಕಾದದ್ದು ಸಿಕ್ಕರೆ ಅದಕ್ಕೆ ಚಂಚಲಕೈತ್ರಿ. ಅಂಗಡಿ ಬಿಟ್ಟು ಮತ್ತೊಂದು ಅಂಗಡಿಗೆ ಯಾಕೆ ಹೋಗೋಣ, ಅಂಗಡಿಯಾಗ ಸಿಗ್ಲಿಕ್ಕೆ, ಹೌದಿಲ್ಲ? ಆ ವಿಷಯ ಬಿಟ್ಟು ಮತ್ತೊಂದು ವಿಷಯಕ್ಕೆ ಯಾಕೆ ಓಡಾಡ್ತೈತಿ ಮನಸ್ಸು ಅಂದ್ರೆ ಅದ್ರಾಗ ಸಿಗ್ಲಿಕ್ಕೆ, ಹೌದಿಲ್ಲ? ಚಂಚಲ ಯಾಕೆ ಆಕೈತಿ ಅಂದ್ರೆ ಬಿಟ್ಟು ಯಾಕೆ ಹೋಗೈತಿ ಅದನ್ನಂದ್ರೆ ಇಲ್ಲ ಅಂತ, ಹೌದಿಲ್ಲ? ಎಲ್ಲ ಓಡಾಡ್ತೈತಿ, ಎಲ್ಲ ನಿದ್ದೆ ಹತ್ತು ಮಟ್ಟ ವಿಷಯದಲ್ಲಿ ಓಡಾಡ್ತೈತಿ ಮನಸ್ಸು, ಯಾವ್ದ್ರಾಗ ನಿಲ್ವಲ್ಲ ಅಂದ್ರೆ ಬೇಕಾದದ್ದು ಅಲ್ಲಿ ಸಿಗುವಲ್ಲ. ಅದಕ್ಕೆ ಮನಸ್ಸಿಗೆ ಬುದ್ಧಿ ಹೇಳ್ಬೇಕು, ಯಾಕೆ ಸುಳಿದಾಡ್ತಿಲಿ ಮನಸ್ಸು, ಅದ್ರಾಗಿಲ್ಲ ನಿನ್ನೊಳಗೆ ಹೋದು ಅಂತ. ಯಾಕೆ ಹೀನ ವಿಷಯದೊಳು ಸುಳಿದು ವಿರತಿ ಇಲ್ಲದೆ ಎಲೆ ಕಾಕು ಮನಸ್ಸುವೆ, ನಿನಗದ್ರಲ್ಲಿ ಏನುಂಟು, ನಿನಗೆ ಬೇಕಾದದ್ದು ಅದು ಇಲ್ಲ. ಇದ್ದಿದ್ರೆ ಅಲ್ಲಿ ಮನಸ್ಸು ನಿಲ್ತಿತ್ತು. ಇಂಥಲ್ಲೇ ಐತೆ ಅನ್ನೋದು ಖಾತ್ರಿ ಆಗ್ಬೇಕು, ನಿನ್ನೊಳಗೆ ಐತಿ ನಿನಗೆ ಬೇಕಾದದ್ದು. ಈ ಶರೀರದಾಗಿಲ್ಲ, ಹೌದಿಲ್ಲ? ಮನೆ ವಿಷಯ ವಸ್ತುಗಳಲ್ಲಿ ಇಲ್ಲ ಅದು. ಈ ಜಗತ್ತಿನ ಯಾವ ವಿಷಯ ವಸ್ತುಗಳಲ್ಲಿ ಅದು ಇಲ್ಲ. ಅದು ಇದ್ದಿದ್ರೆ ಮನಸ್ಸಲ್ಲಿ ನಿಲ್ತಿತ್ತು, ಬೇಕಾದದ್ದು ಸಿಕ್ಕಿಬಿಟ್ಟಿದ್ರೆ. ಅದು ಇಲ್ಲ ಅಲ್ಲಿ. ಇಂಥಲ್ಲೇ ಐತಿ ಅನ್ನೋದು ನೀನು ಖಾತ್ರಿ, ನಿನ್ನಲ್ಲೇ ಐತಿ ನಿನಗೆ ಬೇಕಾದದ್ದು. ಅದಕ್ಕೆ ತನ್ನ ಮೊದಲಿರುವುದು, ತನ್ನನ್ನು ತಾ ತಿಳ್ಕೊಂಡಾಗಿದೆ ಅನುಭವ ಬರ್ತದೆ. ಎಲ್ಲೋ ಒಬ್ರು ಧೀರರು ಇದನ್ನ ಅನುಭವ ಮಾಡ್ಕೋಬೇಕು ನಾವು. ಕೋಟಿ ಕೋಟಿ ಜನಗಳಲ್ಲಿ ಒಬ್ಬವ ನಿಜವನ್ನು ತಿಳ್ಕೊಂಡ ದುಃಖ ರಹಿತ ಆಗಿರ್ಬೇಕು ನಾವು. ಈ ಜಗತ್ತಿನಾಗ ಏನು ಪ್ರಾಪ್ತಿ ಮಾಡ್ಕೊಂಡ್ರೆ ನಿನಗೆ ನೆಮ್ಮದಿ ಐತಿ ಹೇಳ್ರಿ. ಎಲ್ಲ ನಮೂನಿ ವಿಷಯ ವಸ್ತುಗಳು ಒಂದು ಉಳಿಲಿಲ್ಲ ನಿನಗೆ. ಜಗತ್ತಿನಾಗ ಏನೇನದಾವನ್ನೆಲ್ಲವನ್ನ ದೊರಕಿಸ್ಕೊಂಡಿಪ್ಪ. ಎಲ್ಲ ನಮೂನಿ ಇಂದ್ರಿಯಗಳಿಂದ ಅವುಗಳ ವ್ಯಾಪಾರ ಮಾಡಿದೆ. ಆದ್ರೆ ಅದರಿಂದ ಏನಾಯ್ತು? ಧನು ಆತೋ ಏನು ಧನು ಹೋತು ಹೇಳಿ? ಧನು ಆತಿಲ್ಲ. ಯಾವಾಗ ವಿಚಾರ ಮಾಡವ್ರಿ ನೀವು ಇದನ್ನ? ಮನಸ್ಸು ಯಾಕೆ ಚಂಚಲಕೈತೆ ಅನ್ನೋದಕ್ಕೆ ಕಾರಣ ಹುಡುಕಬೇಕಿಲ್ಲ. ಚಂಚಲತೆಯ ಮೂಲಕನೇ ಮನಸ್ಸು ಅಶಾಂತಿಯನ್ನು ಹೊಂದೈತಿ. ಶಾಂತಿ ಇಲ್ಲ ಅದಕ್ಕೆ. ಚಂಚಲತೆಗೆ ಮೂಲ ಕಾರಣ ಏನು ಅಂದ್ರೆ ವಿಷಯದಲ್ಲಿ ಸುಖ ಸಿಗ್ತೈತೆ ಅನ್ನುವಂಥ ವ್ಯಾಮೋಹ. ಯಾರು ಹೇಳಿದ್ರು ನಿಮಗೆ ಸುಖ ಸಿಗ್ತೈತೆ ಅಂತ? ಹಂಗಾರೆ ವಿಷಯದಲ್ಲಿ ಸುಖ ಸಿಕ್ಕರೆ ಎಲ್ಲ ವಿಷಯ ವಸ್ತುಗಳದಾವಲ್ಲ, ಯಾಕೆ ಆರಾಮಿಲ್ಲ? ವಿಷಯದ ವ್ಯಾಮೋಹವನ್ನು ಕೈ ಬಿಟ್ಟಾಗ ನೀ ಆರಾಮಿರ್ತೀನಿ ನೋಡು. ಹಂಗಾರೆ ಈ ಶರೀರ ನಮಗೆ ಸುಖ ಕೊಡ್ತೈತಿನ ಅಂತ ಕೇಳಿದ್ರೆ, ಒಬ್ರಿಗೊಬ್ರು ಈ ಶರೀರ ಸುಖ ಕೊಟ್ಬಿಟ್ಟಿದ್ರೆ ಸುಖದಿಂದ ಇರ್ತಿದ್ರಲ್ಲ. ಶರೀರದಾಗ ಸುಖ ಐತೆ ಅಂತ ಭ್ರಮ ಆಗೈತೆ ನನಗೆ. ಗಂಡಿನ ಶರೀರದಾಗ ಸುಖ ಆಯ್ತು ಏನು ಹೆಣ್ಣಿನ ಶರೀರದಾಗ ಸುಖ ಆಯ್ತು ನೋಡ್ಕೊ. ಅದೊಂದು ಭ್ರಮ ಆಗಿತ್ತು ನಮ್ಗೆ. ಹೆಣ್ಣಿನ ದೇಹದಾಗ ಗಂಡಿನ ದೇಹದಾಗ ಸುಖ ಸಿಗ್ತೈತೆ ಅನ್ನುವಂಥದ್ದು ಮೂಢ ನಂಬಿಕೆ, ಅದೊಂದು ಮೂಢ ಭಾವನೆ. ಅದ್ರಾಗ ಸುಖ ಇದ್ದಿದ್ರೆ ಆ ಶರೀರ ಧಾರಣ ಮಾಡಿದವ್ರಿಗೆ ಯಾಕೆ ಸುಖ ಸಿಕ್ಕಿಲ್ಲ? ಗಂಡು ಶರೀರ ಧಾರಣ ಮಾಡಿದವ್ರಿಗೆ ಯಾಕೆ ಸುಖ ಕೊಟ್ಟಿಲ್ಲ? ಹೆಣ್ಣು ಶರೀರ ಧಾರಣದಾಗ ಸುಖ ಇದೆ, ಶರೀರದಾಗ ಸುಖ ಇದೆ, ಆಕೆಗೆ ಯಾಕೆ ಸುಖ ಕೊಟ್ಟಿಲ್ಲ? ಕೊಟ್ಟಿದ್ರೆ ಮತ್ತೆ ಈ ಸುಖ ಯಾಕೆ ಬೇಡ್ತಿದ್ದಿ? ಇದು ಕಾಟನ ಕೊಡ್ತೈತಿಲ್ಲ ಶರೀರ, ದುಃಖನ ಕೊಡ್ತಿದ್ರು. ಎತ್ತ ಶರೀರ ತತ್ರ ತತ್ರ ದುಃಖ. ಯಾವ ಶರೀರ ಇರಲಿ, ಅದು ಹೆಣ್ಣು ಶರೀರ ಇರಲಿ ಗಂಡು ಶರೀರ ಇರಲಿ, ದುಃಖ ಕೊಡೋದು ಅದನ್ನು. ಈ ಶರೀರ ಸಂಬಂಧ ತಪ್ಪಿದಾಗ ನಾವು ಆರಾಮಿರ್ತೀವಿ. ನಿದ್ದೆ ಎತ್ತಾಗ ಈ ಶರೀರ ಹೆಣ್ಣಾಗಿದ್ದೀವಿ ಅಲ್ಲಿ ಗಂಡಾಗಿದ್ದೀವಿ, ಹೆಣ್ಣು ಗಂಡಿನ ಭಾವ ಇಲ್ಲ ಅಲ್ಲಿ, ಶರೀರ ಭಾವ ಇಲ್ಲ ಅಂತ ಆರಾಮಿದ್ದೆ ಅಲ್ಲಿ.
ಹಂಗೆ ಎಚ್ಚರಿಕೆಯೊಳಗೆ ಇದರ ಸಂಬಂಧ ತಪ್ಪಿಸ್ಕೊಂಡು ಇರೋ ಪ್ರಯತ್ನವನ್ನು ಮಾಡಕ್ಕೆ ಕಲಿ. ಈ ನಾವು ಅಲ್ಲದರ ಎಲ್ಲ ಸಂಬಂಧವನ್ನು ಕೈ ಬಿಟ್ಟಾಗ ನೀನು ಮುಕ್ತಿ. ನಿನಗೆ ಇವು ಸಂಬಂಧ ಹಚ್ಕೊಂಡು ಸುಖ ಹೊಂದಬೇಕಂತ ಒದ್ದಾಡ್ಲಿಕ್ಕೈತಿ ಅಜ್ಞಾನದೊಳಗೆ. ಯಾರು ಹೇಳಿದ ನಿಮಗೆ ಸುಖ ಕೊಡ್ತಾವಂತ ಇವನು ಹಿಡ್ಕೋ ಅಂತ? ನೀನ ಕಲ್ಪಿಸ್ಕೊಂಡಿ. ಶರೀರಾದಿಗಳು ಸುಖ ಕೊಡ್ತಾವ ನಿನಗೆ? ಭ್ರಾಂತಿ ಆಗೈತಿ. ನಿಜವನ್ನು ತಿಳ್ಕೊಂಡು ಉಳ್ಕೊಳ್ಳೋ ಪ್ರಯತ್ನವನ್ನು ಮಾಡು. ನೀ ಎಷ್ಟು ಜನ್ಮ ಈ ಶರೀರ ನಾನು ತಿಳ್ಕೊಂಡು ಇದು ನಿನಗೆ ಬೇಕಾದದ್ದು ಕೊಡೋದಿಲ್ಲ, ಇದು ನೀನು ಆಗಕ್ಕೆ ಶಕ್ಯನೂ ಇಲ್ಲ. ಮೊದಲ ಯಾವ್ಯಾವ ನೀನು ಅಲ್ಲದನ್ನೆಲ್ಲ ಕೈ ಬಿಡು, ಅಂದ್ರೆ ಆರಾಮಿರ್ತೀವಿ. ಜಗತ್ತಿನ ವಸ್ತುಗಳನ್ನು ಅವು ಸುಖ ಕೊಡ್ತಾವಂತ ಅವನು ಬೇಡ್ತಿ, ಸಮಾಧಾನ ಶಾಂತಿ ಕೆಡಿಸ್ಕೋತಿ. ಅವುಗಳ ಬೈಕಿನ ಇಚ್ಛಾನ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಮಾಡಬೇಡ, ಅವನು ಮಾಡಿ ಕೆಡಬೇಡ ಅಂದ್ರೆ. ಬೈಕೆಗಳೇನದಾವಲ್ಲ, ಇಚ್ಛೆಗಳು, ಅವನ್ನೆಲ್ಲ ತ್ಯಾಗ ಮಾಡು. ಇಚ್ಛಾರಹಿತ ಆದಾಗ ನೀನ ಆನಂದ ಸ್ವರೂಪ ಇದೆಯಾ ಅನ್ನೋದು ನಿನಗೆ ಹೊಳಿತೈತಿ. ಏನು ಅವನು ವಿವೇಕದಿಂದ ನಾವು ಆ ಇಚ್ಛೆಗಳನ್ನೆಲ್ಲ ನಾಶ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ನೋಡ್ರಿ. ವಿವೇಕದ ಸತತ ಅಭ್ಯಾಸದಿಂದ ಇದು ಸಾಧ್ಯ. ಬಾಯಿಲಿ ಅನ್ನಕ್ಕೆ ಅಷ್ಟ, ಹೇಳಕ್ಕೆ ಕೇಳಕ್ಕೆ ಅಷ್ಟ ಆಕೈತಿ. ಒಳಗೆ ಮಾತ್ರ ಇನ್ನೂ ವಿಷಯದಿಂದ ಸುಖ ಹೊಂದಬೇಕು ಅನ್ನೋದು ಆಶೆ ಒಳಗೆ ತುಂಬ್ಕೊಂಡು ಬಿಟ್ಟೈತಿ. ವಿಷಯೇಂದ್ರ ಸಂಪರ್ಕ ಭೋಗದಿಂದ ಸುಖ ಹೊಂದಬೇಕನ್ನೋ ಆಶೆ ಒಳಗೆ ಗಂಡಿನಾಗ ಎಲ್ಲರಿಗೂ ಕುಂತೈತೆ. ಇದು ಕ್ರಮ ತಪ್ಪಿದೆ ಅನ್ನೋದು ಯಾರಿಗೂ ಹೊಳಿಬಲ್ದು. ನಾವು ಏನು ಯಾವ ಮಹಾತ್ಮರು ತಮ್ಮ ಬಾಳೆ ಸುಧಾರಿಸಕ್ಕೆ ಹೋದ್ರಿ, ತಿದ್ದಕ್ಕೆ ಹೋದ್ರನ ಅದನ್ನು? ಯಾವ ಮಹಾತ್ಮ ತಮ್ಮ ಮನೆತನದೊಳಗೆ ಎಲ್ಲರನ್ನೂ ಮಹಾತ್ಮರು ಮಾಡಿದ್ರಿ? ಯಾವ ಮಹಾತ್ಮ ತಮ್ಮ ಮನೆತನದೊಳಗೆ ಎಲ್ಲರನ್ನೂ ಮಹಾತ್ಮರು ಮಾಡಿದ್ರು? ನಿಮ್ಮ ಮನೆಯನ್ನವ್ರು ಎಲ್ಲರಿಗೂ ನಿದ್ದೆ ಹಚ್ಚಿ ನಿದ್ದೆ ಮಾಡ್ತೀರಾ ನೀವು? ಮೊದಲು ನಿನ್ನ ಕಲ್ಯಾಣ ನೀ ಮಾಡ್ಕೋ, ಅಂದಾಗ ಜಗತ್ತಿನ ಕಲ್ಯಾಣ ತಾನಾಕೈತಿ. ನಿನ್ನ ದಾರಿ ನೀ ನೋಡ್ಕೋ. ನೀ ಮೂರು ಅವಸ್ಥೆಗಳನ್ನು ಮೀರಿದಾಗ ನಿನ್ನ ಕಲ್ಯಾಣ. ಈ ಕಪಟದ ಅವಸ್ಥೆಗಳೇನದಾವಲ್ಲ, ಎಚ್ಚರ, ಕನಸು, ನಿದ್ರೆ, ಮೂರು ಅವಸ್ಥೆಗಳನ್ನು ಮೀರಿದಾಗ ನಿನ್ನ ಕಲ್ಯಾಣ. ಈ ಅವಸ್ಥೆಗಳಲ್ಲಿ ಎದ್ದುಕೊಂಡ ನಿನಗೂ ಕಲ್ಯಾಣ ಇಲ್ಲ, ಇನ್ನೊಬ್ಬರಿಗೆ ಹಿತ ಮಾಡೋಕ್ಕಾಗಲ್ಲ. ಇವನು ತಪ್ಪಿಸ್ಬೋಯ್ತು, ಮೇಲಕ್ಕೆ ಹೊಡಿ 3 ಲಾಗ, ಅವಾಗ ನಿನ್ನ ಕಲ್ಯಾಣ ಐತಿ. ಮೂರು ಅವಸ್ಥೆಗಳನ್ನು ದಾಟಿದಾಗ ಆ ಪ್ರಯತ್ನ ನಾವು ಮಾಡಬೇಕಾಗೈತಿ. ಎಲ್ಲರಿಗೆ ನಿದ್ದೆ ಹಚ್ಚಿ ನಿದ್ದೆ ಮಾಡ್ತೀಯ ಪಾಪ. ಮೊದಲು ನೀ ನಿದ್ದೆ ಹಚ್ಕೋ, ಉಳಿದವ್ರು ಇದ್ರ ನೋಡುವಂತೆ. ಎಲ್ಲರೂ ನಮ್ಗೆ ಏನು ಬೇಕಾಗೈತೆ ಅದ್ರ ನೆನೂನ್ಯಾಗದೇವು, ನೀನು ಬೇಡಾದ್ರ ನೆನೂನ್ಯಾಗದೇವು ನೋಡ್ಕೋರಿ. ಬೇಕಾದದ್ದರ ಸುಖ ಅಂತೀನಿ, ನೀ ಏನು ನೆನಪು ಮಾಡ್ತೀನಿ? ಜಡಭಾವದಾಗ ಎದ್ಕೊಂಡು ಕುಂತೀನಿ. ಸುಖ ಅದು ಜಡ ವಸ್ತು ಅಲ್ಲ. ಏನು ಬಾಯಿಲೆ ಮಾತಾಡೋದು ಹಗರಕತಿ, ಒಳಗೆ ಅನುಸಂಧಾನ ಮಾಡೋದು ಭಾಳ ಕಠಿಣ ಐತೆ ನಮಗೆ.
ಏನು ಬಾಯಿಲೆ ಸೀತಾರಾಮ್ ಅಂತ ನಮ್ಮ ಕೃತಿ ಒಳಗೆ ಮನಸ್ಸಿನಾಗ ಹಾಕಾರಾಮ ಆದ್ರೆ ಎಂದು ಹತ್ಬೇಕ್ರಿ ಇದು ಧ್ಯಾನದಲ್ಲಿ ತಲ್ಲೀನ ಆಗ್ಬೇಕನ್ನುವಂಥ ಉತ್ಕಟ ಇಚ್ಛಾ ಬೇಕು ನೋಡ್ರಿ. ಶಿವ ನೆನಪಿನಾಗಿದ್ರೆ ಶರೀರ ನೆನಪು ಯಾಕೆ ಬರ್ತೈತೆ ಅಲ್ಲಿ? ಶಿವ ಅಂದ್ರೆ ಅದು ಶರೀರ ಅಲ್ಲ, ಹೆಣ ಅಲ್ಲ. ಸುಖರೂಪವಾದಂಥ ಇರುವುದು ವಸ್ತುಗಳು ಭಿನ್ನ ಭಿನ್ನ ಇರ್ಬೋದು, ಆದ್ರೆ ಇದ್ದ ಇರುವೇನಾರ ಭಿನ್ನ ಆಕೈತೇನೆ, ದೇವ್ರ ಏನಾರ ಬದ್ಲಿ ಆಕೈತೇನೆ, ಸುಖ ಏನಾರ ಬದಲಾಗೈತೇನೆ? ದೇವ್ರಂದ್ರೆ ಅರಿವು ಇರುವ ಆನಂದಕ್ಕಂತಾರೆ. ಅದ ತಾನಂತ ನಂಬ ಯಾವಾಗ ನೀವು ಉಳ್ಕೋತಿ ಯಾವಾಗ ನಿನಗೆ ಮುಕ್ತಿ ನೋಡಿ. ಅರುವ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂಬುದೇ ನಿನಗೆ ಮುಕ್ತಿ. ಅರಿವೆ ತಾನಾಗಿ ಉಳಿಬೇಕು, ಏನು ಶರೀರ ತಾನಾಗಿ ಉಳಿಬೇಕು? ವಾಸನೆಗಳನ್ನೆಲ್ಲ ನಾಶ ಮಾಡ್ಕೋದು ಬಿಟ್ಟು ವಾಸನೆಗಳನ್ನು ಮತ್ತಷ್ಟು ಜಾಸ್ತಿ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಾಕ್ತೀವಿ. ವಾಸನಾದಿಗಳು ಬೆನ್ನ ಹತ್ತಿ ಜನ್ಮ ಜನ್ಮ ಅಂತ ತಿರುಗಬೇಕಾಕೈತಿ ನೋಡ್ರಿ. ಅಂತ್ಯ ಕಾಲಕ್ಕೆ ಯಾವ ಸಂಸ್ಕಾರ ಯಾವ ವಾಸನ ಇರ್ತೈತಿ ಅದ ಮುಂದುವರಿತೈತಿ, ಮುಂದಿನ ಜನ್ಮಕ್ಕೆ ಅದ ಬರ್ತೈತಿ. ಇತರೆ ಮನುಷ್ಯನನ್ನು ಹೊರತುಪಡಿಸಿ ಇತರೆ ಪ್ರಾಣಿಗಳ ಶರೀರ ಏನದ ನೋಡಿ, ಅದು ಭೋಗಮಯ ಅದ. ಮಾನವನ ಶರೀರ ಮಾತ್ರ ಇದು ಭೋಗಮಯ ಅಲ್ಲದ ಸ್ವರೂಪವನ್ನು ಹೊಂದಲಿಕ್ಕೂ ಬರ್ತದೆ, ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಏನು ಧ್ಯಾನದಲ್ಲಿ ತಲ್ಲೀನಾಗಿ ಅದನ್ನು ಅನುಭವ ಪಡ್ಕೋಬೇಕನ್ನೋ ಎಷ್ಟು ಮಂದಿ ಇದ್ರಿ ಹೇಳ್ರಿ? ಎಷ್ಟು ಮಂದಿ ಇದ್ರಿ ಧ್ಯಾನ ಕುಂಡ್ರ ಅವರು? ಇದನ್ನು ಕೇಳಿದಿಂದ ನಾವು ಅದನ್ನು ಲಾಗೂ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೇಳಿದ್ದೆಲ್ಲ ವ್ಯರ್ಥ ಆಕೈತಿ ನೋಡ್ರಿ. ಮತ್ತು ಬಾಳೆದಾಗ ಆಸಕ್ತಿ ಇಟ್ಕೊಂಡು ಕುಂತ್ರೆ ಸಮಾಧಾನ ಶಾಂತಿ ಸಿಗ್ತೈತೆ ನಿನಗೆ? ಇಲ್ಲಿದೆ ನಾನು ನೋಡಿದೆಲ್ಲ, ಶರೀರ ಬಿಡು ಮಟ ಇದ್ರಾಗ ಏನೈತೆ ಅನ್ನೋದು ಇನ್ನೂ ಗೊತ್ತಾಗೋದು. ಇನ್ನೂ ಹೊಳಿವಲ್ದು ನಮಗೆ. ಬಾಯಿ ಬಗಡಾತು ಮುಗುಳಿ ತಗಡಾತು, ಇನ್ನೂ ಹೊಳಿವಲ್ದಲ್ಲೋ ನಿನಗೆ. ಇದ್ರಾಗ ಇಲ್ಲ ಅನ್ನೋದು ನಿನ್ನ ಎಲ್ಲಿ ಐತೆ ಅನ್ನೋದು ತಿಳ್ಕೊ. ಈಗ ಪ್ರಜ್ಞಾ ತಪ್ಪುದ್ರೊಳಗಾಗಿ ಆ ಸ್ಥಿತಿಯನ್ನು ಅದನ್ನು ನೆನಪು ಮಾಡ್ಕೋ ಅಂದಾಗ ಅದ್ರ ಭಾವದಾಗ ಇರಾಕ್ ಬರ್ತೈತಿ. ನೀ ಇನ್ನೂ ಇದ್ರಾಗ ಐತೆ ಅನ್ನೋ ತಿಳುವಳಿಕೆಯಾಗ ಇಟ್ಕೊಂಡು ಸತ್ಯ ಅಂದ್ರೆ ಮತ್ತು ಹುಟ್ಟಿ ಬರವನ್ನ ನೀ ಮತ್ತು ಇದ್ರಾಗ ಹುಡುಕಾಕ. ಅದಕ್ಕೆ ಗೊತ್ತು ಮಾಡ್ಕೋ ಯಾಕೆ ಹೊತ್ತು ಗಳಿತಿ ಅಂದ. ತತ್ವದ ಇರುವನ್ನ ಗೊತ್ತು ಮಾಡ್ಕೋ, ಇದು ಹೊತ್ತು ಗಳಿಬೇಡ ಅಂತ ಯಾಕೆ ಹೇಳ್ಯಾರ? ಇದು ಹೋಗೋದ್ರೊಳಗಾಗಿ ಇಂಥಲ್ಲೇ ಐತಿ ಅನ್ನೋ ತಿಳುವಳಿಕೆ ದೃಢಪಡಿತೆ ಅಂದ್ರೆ ಅದ ನೆನವನ್ಯಾಗ ಉಳ್ಕೊಂಡು ಪಾರಾಗಕ್ಕೆ ಬರ್ತೈತಿ. ಇಲ್ಲ ಇನ್ನೂ ಅದ್ರಾಗೈತಿ ಇದ್ರಾಗೈತಿ ಅನ್ನೋದು ಆಶಯ ಒಳಗೆ ಇತ್ತು ಅಂದ್ರೆ ಅದ ಎಳ್ಕೊಂಡು ಮತ್ತೆ ಹುಟ್ಟಾಕಸ್ತದೆ. ರೂಪದಾಗ, ಗಾಯನದಾಗ, ರುಚಿ ಒಳಗೆ, ಯಾಕ್ರಿ ವಾಸನೆ ಒಳಗೆ, ಸ್ಪರ್ಶದೊಳಗೆ ಅನ್ನೋ ಅದ ಐತಿ ನಮಗಿನ್ನ. ಇದನ್ನ ಇಟ್ಕೊಂಡು ಶರೀರ ಬಿಡ್ತೈತಿ. ಇನ್ನೂ ಅಟ ಇರ್ಬೇಕಾಗಿತ್ತಪ್ಪ, ಅದನ್ನ ನೋಡ್ಬೇಕಾಗಿತ್ತು. ಹೌದಿಲ್ಲ? ಆ ಆಶಯ ಏನು ಮಾಡ್ತೈತಿ ಮತ್ತು ಪ್ರೀತಿ ಜನ್ಮಕ್ಕೆ ಹಾಕ್ತೈತಿ. ಯಾಕೆ ನಮಗೆ ಜನ್ಮ ಬರ್ತಾವ? ಹುಟ್ಟಾಕ ಹಚ್ಚಿದ್ದ ಅದ ಜನ್ಮಗಳಲ್ಲಿ ವಿಷಯಗಳಲ್ಲಿ ಪ್ರೀತಿ ಜನ್ಮಾಂತರಗಳಲ್ಲಿ ತಿರ್ಗಾಕ ಹಚ್ತೈತಿ. ಅದಕ್ಕೆ ಅಂತ್ಯಕಾಲಕ್ಕೆ ಇದ್ರಾಗ ಎದ್ರಾಗ ಆಸಕ್ತಿ ಐತಿ ನೋಡ್ಕೊ, ಇದ್ರಾಗ ಇಲ್ಲಪ್ಪ ಬ್ಯಾಡ, ಇದ್ರಾಗ ಬ್ಯಾಡ, ಇನ್ನು ಹುಟ್ಟು ಬರ್ದಂಗೆ ಮಾಡ್ಕೊಂಡಪ್ಪ, ಮುಕ್ತಾಗು ನಿನ್ನ ಬ್ಯಾಡಿದ ವಿಷಯದ ಆಶೆಯನ್ನೆಲ್ಲ ಪೂರ್ಣ ನಾಶ ಮಾಡ್ಕೊ. ಸ್ವಲ್ಪ ಇತ್ತಂದ್ರೆ ಅದು ಬೀಜ ಮತ್ತು ಹುಟ್ಟಾಕ ಹಚ್ತೈತಿ ನಿನ್ನ. ಹುಟ್ಟಿಗೆ ಕಾರಣದ ಭವಕ್ಕೆ ಬೀಜ ರಾಗ, ವಿಷಯಗಳಲ್ಲಿ ಪ್ರೀತಿ, ತಿನ್ನೋದ್ರಾಗ ಸುಖ ಐತಿ ಅನ್ನೋದು ಬರೀ ಅಂಥ ವಾತಾವರಣದಾಗ ಹುಡ್ತಾವ. ನೋಡೋದ್ರಾಗ ಸುಖ ಐತಿ ಅಂತ, ಗಾಯನ ಹಾಡೋದ್ರಾಗ ಸುಖ ಅಂತ ತಂದೆ ತಾಯಿಗಳಲ್ಲಿ ಹುಡ್ತಾರೆ. ಕೊರಕತ್ತೆ ಹಾಡ್ಕೊತ ಹೋಗುದಂಗೆ. ಏನು ಎದ್ರಾಗ ಸುಖ ಬುದ್ಧಿ ಐತಿ ಅಂಥ ವಾತಾವರಣದೊಳಗೆ ಜನ್ಮ ಬರ್ತದೆ ನಿನಗೆ. ಏನು ಎಷ್ಟು ಜನ್ಮ ಆದರೂ ಅದರಿಂದ ಸುಖ ಶಾಂತಿ ನಿನಗೆ ಸಿಗುದಿಲ್ಲ. ಏನು ಈಗ ಎಚ್ಚರಾಗ, ಏನೋ ನಿನ್ನ ಪುಣ್ಯ ಒದಗಿ ಬಂದೈತಿ ಇದನ್ನು ಪಾರಾಗಕ್ಕ. ಮತ್ತು ಅದನ್ನು ನೀವು ಪ್ರಯತ್ನ ಮಾಡಿ ಅದರ ಸಂಸ್ಕಾರ ವಾಸನೆ ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ ಪಾರಾಗ?
ಪೂರ್ಣ ಯಾವ ವಾಸನ ನೋಡಿಬಾರ್ದು. ಇಲ್ಲಾಂದ್ರೆ ಮತ್ತು ಅಜ್ಞಾನದೊಳಗೆ ಬೀಳ್ತೀವಿ. ವಾಸನ ಇತ್ತಂದ್ರೆ ಏನು ಪೂರ್ಣ ಸುಖ ಶಾಂತಿಯನ್ನು ಹೊಂದಬೇಕಂದ್ರೆ ಈ ವಾಸನೆಗಳನ್ನು ಪೂರ್ಣ ನಾಶ ಮಾಡಬೇಕು. ಇವು ನಾಶ ಯಾವಕ್ಕೆ ನೋಡು, ಶಬ್ದ ಸ್ಪರ್ಶ ರೂಪ ರಸ ಗಂಧದ ವಿಷಯ ಭೋಗ ವಾಸನೆಗಳು ಪೂರ್ಣ ನಾಶ ಆದಾಗ ನಿನ್ನಲ್ಲಿ ನಿಜದ ಅರಿವು ನಿನಗೆ ಮಾಡ್ಕೊಳಕ್ ಬರ್ತದೆ. ಏನು ನಿರಂತರ ಪ್ರಯತ್ನ ಬೇಕ್ರಿ ಇದಕ್ಕೆ. ಇದೇ ಒಂದು ದೊಡ್ಡ ಕೆಲಸ ನಾವು ಮಾಡಬೇಕಾದಂಥ ಕರ್ತವ್ಯ. ಏನು ಅಲ್ಪ ಅಲ್ಪ ಆಯುಷ್ಯ ಐತೆ, ಅಲ್ಪಾವಧಿಯೊಳಗೆ ನಮ್ಮ ಕೆಲಸ ಮಾಡ್ಕೋಬೇಕು ನೋಡ್ರಿ. ಭಾಳ ಇಲ್ಲ, ಇನ್ನು ಭಾಳ ದಿನದ ಅವಧಿ ಇಲ್ಲ, ತಡೆಯಲಿಕ್ಕೆ ಹೋಗಿಬಿಡ್ತೈತಿ. ಹಿಂದಗಡೆ ಮರ್ಗಾಕ್ ಚಲೋ ಮಾಡ್ತಿ. ಇದು ಲಾಭ ಮಾಡ್ಕೋ ಮೊದಲ. ಮನುಜ ಕುಲದ ಜನನದ ಲಾಭ ತನ್ನನ್ನು ತಾ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಅದನ್ನು ಬಿಟ್ಟುಕೊಟ್ಟು ಬಾಕಿ ಜನ್ಮ ಜನ್ಮಾಂತರ ಮಾಡ್ಕೊಂತ ಬಂದೇ ಇದನ್ನೆಲ್ಲ ಅನಾತ್ಮ ವಿಚಾರದೊಳಗೆ ಕಾಲ ಕಳೆದ ವ್ಯಾಳೆ ಕಳೆದೇ ಇದ್ರಾಗ ಒಂದು ಈಟು ಅದ್ರಾಗ ಲಾಭ ಇಲ್ಲ. ವಿಷಯಗಳನ್ನು ಗಳಿಸಿದಿ, ವಿಷಯಗಳನ್ನು ಭೋಗಿಸಿದಿ. ನೀ ಮಾಡಬೇಕಾದದ್ದು ಏನೂ ಉಳಿಲಿಲ್ಲ. ಈ ಜಗತ್ತಿನೊಳಗೆ ಹುಟ್ಟಿಟ್ಟು ಬಂದು ಮಾಡಿದಿ ಮತ್ತು ಅದನ್ನು ಮಾಡ್ಕೊ. ಅದರಿಂದ ಏನು ಲಾಭ? ತೃಪ್ತಿ ಅನ್ನೋದು ಇಲ್ಲ ನಿನಗೆ. ಹೌದಿಲ್ಲ? ಸಮಾಧಾನ ಶಾಂತಿ ಎಲ್ಲಿ ಸಿಕ್ಕೈತಿ? ನೆಮ್ಮದಿ ಬೇಕಾಗಿತ್ತಂದ್ರೆ ನಿನ್ನೊಳಗೆ ಐತೆ ಅನ್ನೋದನ್ನ ನೋಡ್ಕೊ. ಆತ್ಮ ಸಂಶೋಧನೆ ಮಾಡ್ಕೊ. ನೀನ ಅದೇ ನಿನಗೆ ಬೇಕಾದ ವಸ್ತು ಅನ್ನೋದನ್ನು ತಿಳ್ಕೊ. ನಿನ್ನಲ್ಲಿ ಇದ್ದದ್ದನ್ನು ಬಿಟ್ಟು ಅನ್ಯದ್ರ ಹುಡ್ಕೊಂತ ಅಡ್ಡಾಡಕೈತಿ. ಸುಳ್ಳ ಭ್ರಾಂತಿ ಆಗೈತಿ. ಯಾರು ಇದನ್ನು ಹೇಳವ್ರು ನಿನಗಂತ? ಇನ್ನೂ ಅದ್ರಾಗೈತಿ ಇದ್ರಾಗೈತಿ ಅಂತ ಇದನ್ನ ತಿರುಗಬೇಕಂತ ಎಷ್ಟರ ಜನ್ಮ ತಿರುಗಬೇಕಂತೀನಿ. ಏನು ಬೇಕಾದಷ್ಟು ಹೇಳಿದ್ರು ಮತ್ತು ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ಧ್ಯಾನದೊಳಗೆ ಮನಸ್ಸೈತಿ. ಏನು ಪಶು ಪಕ್ಷಿಗಳ ಬರೇ ಭೋಗ ಜೀವನ ಐತೆ. ಅಲ್ಲಿ ಭೋಗಮಯದ ಪಶು ಪಕ್ಷಿಗಳ ಶರೀರದ ಇದು. ಅಲ್ಲಿ ಕರ್ಮ ಭೂಮಿ ಇಲ್ಲ. ಅಲ್ಲಿ ಈಗ ಎರಡೂ ಐತಿ. ಇಲ್ಲಿ ಮಾಡಿದ್ದನ್ನ ಅಷ್ಟೇ ಊಟ ಮಾಡಕ್ಕೆ ಬಂದಾವು, ಶರೀರ ಧಾರಣ ಮಾಡ್ಯಾವ. ಇಲ್ಲಿ ಎರಡೂ ಮಾಡ್ಕೊಳ್ಳಿಕ್ಕೆ ಅವಕಾಶ ಐತಿ ನಮ್ಗೆ. ಮುಂದೆ ಏನು ಮಾಡಬೇಕು, ನಾವು ಹೆಂಗೆ ಇದನ್ನು ಪಾರಾಗಬೇಕು ಅನ್ನೋದು ಅವಕಾಶ ಐತಿ. ಪ್ರತಿಯೊಬ್ಬ ಮಾನವನಿಗೂ ಅವಕಾಶ ಐತಿ. ಅದನ್ನು ನಾವು ಮಾಡ್ಕೋದಿಲ್ಲ. ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿದೆ ಅಂದ್ರೆ ಅನಾಸಕ್ತಿಯನ್ನು ಹೊಂದಿ. ಅದೇ ಎಲ್ಲ ಸುಖಕ್ಕೆ ಕಾರಣ. ಆಸಕ್ತಿನ ಎಲ್ಲ ದುಃಖಕ್ಕೆ ಕಾರಣ. ಕಾಮ್ ಇದ್ದಲ್ಲಿ ರಾಮ್ ಇಲ್ಲ, ರಾಮ್ ಇದ್ದಲ್ಲಿ ಕಾಮ್ ಇಲ್ಲ. ಯಾರ್ಯಾರು ದುಡುಕಿ ಎಷ್ಟೆಷ್ಟು ಪ್ರಬಲ ಆಗಿರ್ತೈತಿ ಅದನ್ನು ಅವಲಂಬಿಸ್ಕೊಂಡು ಇದು ಕಾರ್ಯ ಸಿದ್ಧಿ ಆಗೈತಿ. ಏನು ಮನಸ್ಸು ಕೊಟ್ಟು ಇದರ ಅಭ್ಯಾಸದಾಗ ತೊಡಗಿ ಶ್ರವಣ ಮನನ ನಿಧಿಧ್ಯಾಸನ ನಮ್ಮ ಇರುವನ್ನು ಕುರಿತು ಮಾಡ್ಕೊಂತ ಇದ್ದೇ ಇದು ಲಾಭ ತಗೊಂತೀವಿ. ಬರೇ ಬಾಳೆ ಚಿತ್ತಿ ಮಾಡ್ಕೊಂತ ಅದ್ರಾಗ ಎದ್ರು ಬಿದ್ರು ಅದರ ಇದರ ಸೆಳಿಗೆ ಹೋಗ್ಬಿಡ್ತೀವಿ. ಏನು ನೆನಿತಿ ಅದಾಗಿ ಬಿಡ್ತೀವಿ ನೋಡು. ಅಂತ್ಯ ಕಾಲಕ್ಕೆ ಯಾವ್ದು ಸಂಸ್ಕಾರ ಇರ್ತೈತಿ ಅದ ಬಂದು ನಿಂದಿರ್ತೈತಿ. ಬರೀ ಅದನ್ನ ಕೇಳ್ತಿರ್ತೈತಿ. ಯಪ್ಪ ನನಗೆ ಅದನ್ನು ಕೊಡ್ರಿ, ಇದನ್ನು ತಂದು ಕೊಡ್ರಿ, ಹೌದಿಲ್ಲ? ಅದನ್ನು ತೋರಿಸಿರು ನನಗಟ್ಟು, ಹೌದಿಲ್ಲ? ಬರೇ ಇದ ವ್ಯಸನದಾಗ ಹೋಗ್ತೈತಿ. ಬಾಳೆ ವ್ಯಸನದಾಗ ಹೋಗ್ತಿಲ್ಲ. ಇದ್ರ ವ್ಯಸನ ಬರೋದು ಭಾಳ ಕಠಿಣ ಐತಿ. ನಾವು ಇದ್ರ ಬರಬಾರ್ದು. ಇವ್ರ ನೆನಪು ಯಾವುವು ಬರಬಾರ್ದು. ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗಿದ್ದ ಅಂತ್ಯ ಕಾಲಕ್ಕೆ ಇವು ನೋಡ್ಲಂಗ. ಯಾಕ್ರಿ ಇದ ನೆನನ್ಯಾಗ ಅಂತ ಅಭ್ಯಾಸ ಬೇಕಲ್ಲ. ಮೊದಲಿರ್ತ ರೂಢಿ ಇದ್ರೆ ಅದ ವಾವದಾಗಿದ್ದು ಬಿಟ್ಟು ಬಿಡ್ಬೇಕು ಶರೀರ. ಏನು ಇದ ನೆನಪು ಬರ್ಬೇಕು. ಆತ್ಮಚಿಂತನದ ಅಭ್ಯಾಸದಾಗ ಅದನ್ನ ಶರೀರ ಬಿಟ್ಟು ಬಿಡ್ಬೇಕು. ಅಂದಾಗ ಅದು ಮುಂದುವರಿತೈತಿ. ಈ ಜನ್ಮದೊಳಗೆ ಅದು ದೃಢಪಡಲಿಲ್ಲ ಅಂದ್ರೆ ಮುಂದಿನ ಜನ್ಮದೊಳಗೆ ಅದು ಮುಂದುವರಿತೈತಿ. ಇನ್ನೊಮ್ಮೆ ಇದು ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೋರಿಪ್ಪ ಅಂದ್ರೆ ಇದ್ರಾಗ ಮುಂದುವರಿಯಾಕೆ ಬರ್ತೈತಿ. ಮನುಷ್ಯನ ಜನ್ಮ ಬರ್ಬೇಕಾದ್ರೆ ಮನುಷ್ಯನ ಜನ್ಮದ ಕೆಲಸ ನೀವು ಮಾಡಬೇಕು. ಮನುಷ್ಯನ ಜನ್ಮದ ಕೆಲಸ ಮಾಡಲಿಲ್ಲ ಅಂದ್ರೆ ಮನುಷ್ಯನ ಜನ್ಮ ಮೇಲೆ ಬರ್ತೈತಿ. ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡಿದೆ ಅಂದ್ರೆ ಆ ಜನ್ಮ ಎಂಥ ಜನ್ಮದ ಕೆಲಸ ಮಾಡ್ತಿ ಆ ಜನ್ಮ ಬರ್ತಾವ ಕಾದು ಕೂತಾವ. ನೀವು ಏನು ಮಾಡಿರಿ ಇಲ್ಲಿ ಬಂದು? ಮನುಷ್ಯನ ಜನ್ಮದ ಕೆಲಸ ಮಾಡಕ್ಕೆ ಕಲ್ತಿ.
ಮನುಷ್ಯನ ಜನ್ಮದ ಕೆಲಸ ಯಾವುದಂದ್ರೆ ತನ್ನನ್ನು ತಾ ತಿಳ್ಕೋದು, ನಮ್ಮ ಇರುವಿನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡೋದು ಹೊರತು ಬರೀ ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡೋದು ಬಿಡ. ರಾಕ್ಷಸಿ ಜನ್ಮದ ಕೆಲಸ ಮಾಡ್ತೀವಿ. ಪಿಶಾಚಿ ಯಾಕೆ ತಿರುಗೋದಂದ್ರೆ ಅಂತ ಕರ್ಮ ಮಾಡಿರ್ತೀವಿ, ಅದಕ್ಕೆ ಬಂದಿರ್ತಾವ ಪಿಶಾಚಿ ಜನ್ಮ. ಜನ್ಮ ಯಾಕೆ ಬಂದೈತಪ್ಪ ನಮಗೆ ಇಂಥದ್ದು ಯಾಕೆ ಬಂತಂದ್ರೆ ಅಂತ ಕರ್ಮ ಮಾಡಿರ್ತೀವಿ, ಅದಕ್ಕಂತ ಜನ್ಮ ಬಂದದ ನಿನಗೆ. ಈ ಜ್ಞಾನವನ್ನು ಮಾಡ್ಕೊಂಡಿದ್ದೆ ಅಂದ್ರೆ ಪಿಶಾಚಿ ಜನ್ಮ ಯಾಕೆ ಬರ್ತಿತ್ತು ನಿನಗೆ? ಹೇಳಾಕ ಕೇಳಾಕ ಕಲ್ತಿ, ಇರಾಕ ಕಲೀಲಿಲ್ಲಲ್ಲ, ಆಚರಣೆ ಇಲ್ಲಲ್ಲ. ಅಂತ ಒಂದು ಆಚರಣೆ ಇದ್ದಿದ್ರೆ ಈ ಸ್ಥಿತಿ ನಿನಗೆ ಯಾಕೆ ಬರ್ತಿತ್ತು? ನಿನ್ನ ಆಚರಣೆ ಒಳಗೆ ಇದನ್ನ ಅಳವಡಿಸ್ಕೊಂಡಿತ್ತಂದ್ರೆ ಈನ ಜನ್ಮನ ನಿನಗೆ ಬರೋದಿಲ್ಲ, ಉನ್ನತ ಸ್ಥಿತಿ ನಿನಗೆ ಬರ್ತಿತ್ತು, ಉತ್ತರೋತ್ತರ ಜನ್ಮ ಬರ್ತಿತ್ತು. ಒಂದು ಜನ್ಮದೊಳಗೆ ನಿನಗೆ ಮುಕ್ತ ಆಗಕ್ಕೆ ಅವಕಾಶ ಐತಿ. ಅದಕ್ಕೆ ಈ ಸಂಸ್ಕಾರವನ್ನು ಮಾಡ್ಕೊ. ನಿಮ್ಮ ಹಿರಿವಿನ ಬಗ್ಗೆ ಹೇಳೋದು ಕೇಳೋದು ಈ ಅಭ್ಯಾಸ ಏನಿದೆ ಅದರ ಚ್ಯುತಿ ಬಿಟ್ಟಿರಬೇಡ. ಅದನ್ನು ಸ್ವಾಧ್ಯಾಯಾತ್ಮ ಪ್ರಮದ ಅದನ್ನು ಬಿಟ್ಟು ಎಂದೂ ಇರಬಾರ್ದು. ಏನು ಒಂದು 10 ಊಟ ತಪ್ಪಿದ್ರೆ ಚಿಂತಿಲ್ಲ, ಶ್ರವಣ ಮಾತ್ರ ತಪ್ಪಿಸ್ಕೋಬಾರ್ದು. ಶ್ರವಣಕ್ಕೆ ಬಹಳ ಮಹತ್ವದ. ಶ್ರವಣಕ್ಕಿಂತ ಶ್ರೇಷ್ಠವಾದಂಥ ಸಾಧನ ಮುಕ್ತ ಆಗಲಿಕ್ಕೆ ಬೇರೆ ಯಾವುದೂ ಇಲ್ಲ. ನಮ್ಮ ಹಿರಿವಿನ ಬಗ್ಗೆ ಅನುಭವಗಳ ಮುಖಾಂತರ ಅದನ್ನು ಕೇಳೋದು ಶ್ರದ್ಧೆಯಿಂದ. ಈಗ ಕೇಳ್ಕೋಂತ ಪ್ರಾಣವಾಯು ಹೋಗ್ಬೇಕು ನೋಡು, ಅಂದ್ರೆ ಇದು ಮುಂದುವರಿತೈತಿ. ಇದನ್ನ ಬಂದ್ ಮಾಡಿದಂದ್ರೆ ಭಾಳ ನೆನಪು ಬರ್ತೈತಿ, ಅದ ನೆನಪಿನಾಗ ಶರೀರ ಬಿಡ್ತೀವಿ, ಅದ ಮುಂದುವರಿತೈತಿ. ಎದ್ರ ಬಗ್ಗೆ ಅಭ್ಯಾಸ ನಿಂದಿರ್ತೈತಿ ಅದ ಬಂದ್ಬಿಡ್ತೈತಿ. ಈ ಕಡಿ ಕಾಲಕ್ಕೆ ಬಂತಪ್ಪ ಇದು ಕೆಟ್ಟ ಮ್ಯಾಗ ಬುದ್ಧಿ ಬಂತಂತ. ಇವೆಲ್ಲ ಪ್ರತಿಕೂಲ ಅಕ್ಕವನು ಅವಾಗ ಗೊತ್ತಾಗಿ ಅವಾಗಿದ್ರೆ ಅಭ್ಯಾಸ ಶುರು ಮಾಡಿತು. ಆಕೈತೆ ನಿನಗೆ ಅಷ್ಟು ಅವಸರದಾಗ ಮಾಡಕ್ಕಾಕೈತೆ ಅದನ್ನ ಎಲ್ಲಿ ಉಳಿಬೇಕು ತಿಳಿಯಾಗ ನಿನಗೆ. ಎಷ್ಟು ಅವಕಾಶ ಇತ್ತಲ್ಲೋ ನಿನಗೆ ಅದ್ರ ಕಡೆ ಎಲ್ಲ ಕೂಡಕ್ಕಾಗಲಿಲ್ಲ. ನೀನು ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಇದು ಹೋಗೋದ್ರೊಳಗಾಗಿ ದೊಡ್ಡ ಲಾಭದ ನಿನಗೆ, ಮನುಷ್ಯ ಕುಲದ ಜನನದ ಲಾಭ. ಪ್ರತಿಯೊಬ್ಬರಿಗೆ ಅದು ಆಗ್ಲಿ, ಆ ಲಾಭ ಮಾಡ್ಕೊಳ್ಳಿ ಅನ್ನೋ ಕಳಕಳಿ ಇರ್ತೈತಿ ಮಹಾತ್ಮರಿಗೆ. ಅವರಿವರೆನ್ನದೇ ಎಲ್ಲಾ ಜೀವಿಗಳು ಅದನ್ನು ಹೊಂದಲಿ, ಒಂದು ದುಃಖದಿಂದ ಬಿಡುಗಡೆ ಹೊಂದಲಿ, ಈ ಕಷ್ಟ ಪರಂಪರೆಯಿಂದ ಪಾರಾಗಲಿ ಅನ್ನೋ ಕಳಕಳಿ ಇರ್ತೈತಿ ಅವ್ರಿಗೆ. ಗುರುವಿನ ಕರುಣ ಅವ್ರಿಗೆ ಇಷ್ಟ ಹೊಂದಬೇಕನ್ನೋದು ಇರೋದಿಲ್ಲ ಅವ್ರಿಗೆ. ಎಲ್ಲಾ ಜೀವಿಗಳು ಸಕಲ ಜೀವಾತ್ಮರಿಗೂ ಆಗ್ಲಿ, ಅದು ಹೊಂದಲಿ, ತನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡಲಿ, ದುಃಖದಿಂದ ಬಿಡುಗಡೆ ಹೊಂದಲಿ. ಯಾರಿಗೆ ದುಃಖದಾಗ ಬಿದ್ದು ಒಳ್ಳೆಯಾಡೋದು ಬೇಡ. ಅಂದ್ರೆ ಎಲ್ಲರೂ ಇದನ್ನು ನಾವು ಮಾಡ್ಕೋಬೇಕಾಗಿದೆ. ಪ್ರತಿಯೊಬ್ಬರು ಸುಖ ಶಾಂತಿ ಬೇಕನ್ನೋರೆಲ್ಲರೂ ಅವ್ರು ಹೇಳಿದ ಪ್ರಕಾರ ಆ ವಿಚಾರಗಳನ್ನು ನಾವು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡಿದಾಗ ನಮಗೆ ಇದು ಅನುಭವ ಬರ್ತದೆ. ಅದೇ ಸಾಧನ. ಕೇಳು, ಚಂದ ಕೇಳು. ಮಹಾತ್ಮರ ಮುಖಾಂತರ ಯಾವುದು ಸುಖ ಯಾವುದು ದುಃಖ ಅನ್ನುವ ವಿಚಾರವನ್ನು ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಇದನ್ನು ಬಿಟ್ಟು ಬೇರೆ ಸಾಧನ ಇಲ್ಲೇ ಇಲ್ಲ ನಾವು ಮುಕ್ತ ಆಗ್ಲಿಕ್ಕೆ. ಮುಕ್ತಿ ಆಗ್ಲಿಕ್ಕೆ ಶ್ರವಣನ ಮುಖ್ಯ ಸಾಧನ. ಕೇಳೋದು ಬಿಡಬಾರದು ನಾವು. ಸರಿಯಾಗಿ ಯಾರು ಅದನ್ನು ಜ್ಞಾನ ಮಾಡ್ಕೊಂಡಿರ್ತಾರೆ ಅವರ ಮುಖಾಂತರ ಅದನ್ನು ಕೇಳೋದು, ಅದನ್ನು ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಏನು ಶರೀರ ಚರಿತಾರ್ಥ ವ್ಯವಹಾರ ಅದ ಗೌನ. ಏನು ಹುಡುಕಿ ಟೈಮ್ನಾಗ ಮಾಡೋದು, ನಾವು ಮಾಡೋದು. ಯಾಕ್ರಿ ಇದು ಮಾಡಬೇಡ ಅಂತ ಹೇಳಿಲ್ಲ. ಶರೀರ ಚರಿತಾರ್ಥಕ್ಕೋಸ್ಕರವಾಗಿ ಯಾವುದೇ ಕರ್ಮವನ್ನು ನೀವು ಮಾಡು. ಒಕ್ಕಲ್ತನರ ಮಾಡು, ನೌಕರಿಯರ ಮಾಡು, ಅಥವಾ ವ್ಯಾಪಾರ ಮಾಡು. ಆ ಪ್ರಾಮಾಣಿಕತನದಿಂದ ಮಾಡು. ಏನು ಮಾಡ್ಬೇಕು, ಇನ್ನೊಬ್ಬರಿಗೆ ತೊಂದರೆ ಕೊಡದಂಗೆ ಸಾಡಿ ನಿನ್ನ ಕೆಲಸ ನೀವು ಮಾಡ್ಕೋಬೇಕು ನೋಡ್ರಿ. ಇಲ್ಲ ಅಂದ್ರೆ ಬರೀ ಅದನ್ನ ಮಾಡ್ಕೋತ ಕೊಡೋದು ನಿನ್ನ ಕರ್ತವ್ಯ. ಬರೀ ಹೊಟ್ಟೆ ಸಂಬಂಧ. ಇದು ಮುಖ್ಯವಾದದ್ದು. ನಿನ್ನ ನಿಜವನ್ನು ತಿಳ್ಕೊಂಡು ಉಳ್ಕೊಳ್ಳೋದು ಇದು ಬಹಳ ಮಹತ್ವದ. ಇದು ನಮ್ಮ ಕರ್ತವ್ಯ. ನಾವು ಯಾರು ನಮ್ಮ ನಿಜ ಸ್ವರೂಪ ಏನು ಅನ್ನೋದು ಎಡಬಿಡದೆ ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡೋವನ ಕೆಲಸ. ಮುಂದಿನ ಕ್ಷಣ ನಿನ್ನದಲ್ಲ. ಯಾವ ಕ್ಷಣದಾಗ ಎಂಥದ್ದೇ ಬರ್ತೈತೇವೆ ನಾವು ಮಾಡಿದ ಕರ್ಮ ಹೆಂಗಿರ್ತೇವೆ ಅದಕ್ಕೆ ಭಾಳ ಎಚ್ಚರದಿಂದ ಇರ್ಬೇಕು ನಾವು. ಇಂಥ ಅವಕಾಶ ಎಲ್ಲಿ ಸಿಗ್ಬೇಕು? ನಿನಗೆ ಕಿವಿಗೆ ಸಹಿತ ಬೀಳೋದಿಲ್ಲ ನಿನಗೆ. ಏನೋ ಪುಣ್ಯ ನಿನ್ನ ಕಿವಿಗೆ ಬೀಳಾಕತ್ತಾವ. ಇದನ್ನು ನೀನು ಗಟ್ಟಿ ಮಾಡ್ಕೋ. ಬೆನ್ನು ಹತ್ತಂದ್ರೆ ಅಜ್ಜ ಅವರು ಕಳ್ಕೊಂಡು ಮರಗ್ತಿ ಹಿಂದಗಡಿ ನೀವು ಅಲ್ಲಿ ಅಂದ್ರೆ ಅವ್ರು ಬೆನ್ನು ಹತ್ತಿರಿ. ಯಾರು ಬೆನ್ನು ಹತ್ತಿ ಅಂತ ಸಂಸ್ಕಾರ ಅಂತ ಜನ್ಮ ನಿನ್ನ ಕಾದು ಕೂತಾವ ನೋಡು. ಯಾವ್ದು ನಿನಗೆ ಹಿತ ನೋಡು.
ಸತ್ಸಂಗದೊಳಗೆ ತೊಡಗೋದ್ರಿಂದ ಅಂಥ ಮಹಾತ್ಮರ ವಿಚಾರಗಳನ್ನು ಕೇಳೋದ್ರಿಂದ ನಿನ್ನ ಜನ್ಮ ಪಾವನಕ್ಕೈತಿ. ನಾನು ಒಳ್ಳೆಯ ಸುಖದ ಮಾರ್ಗ ನಿನಗೆ ಸಿಗ್ತೈತಿ. ಅದನ್ನು ಬಿಟ್ಟು ಈ ಜಡಬುದ್ಧಿ ಜಡಸಂಗ ಮಾಡಿದಂದ್ರೆ ನಿನಗೆ ಯಾವುದು ಏನು ಸ್ಥಿತಿ ಬರ್ತದೆ? ಅದನ್ನೇ ಮಾಡ್ಕೊತ ಹೋಗೋದು. ಬರೀ ವಿಷಯ ಲಂಪಟತನದಾಗ ಬಿದ್ದು ಹೋಗ್ತೀನಿ ಎಲ್ಲ ಜೀವನ ಎಲ್ಲ. ಹಿಂಗಾಗಿ ಎಷ್ಟೋ ಆ ಜನ್ಮ ಹಾಳು ಮಾಡಿಕೊಂಡು ಇದೊಂದು ಜನ್ಮದ ಲಾಭ ಮಾಡ್ಕೊಂಡು ಅಂಥ ಸತ್ಸಂಗದೊಳಗೆ ತೊಡಗಿ ಸಂಸ್ಕಾರ ಮಾಡಿಕೊಂಡು ಉನ್ನತ ಸ್ಥಿತಿಯನ್ನು ಹೊಂದು ಪ್ರಯತ್ನವನ್ನು ಮಾಡು. ಇಲ್ಲ ಅಂದ್ರೆ ಭಾಳ ಹೀನ ಸ್ಥಿತಿ ಬರ್ತದೆ ನೋಡಿ, ಇದನ್ನು ಮಾಡ್ಕೊಳ್ಳಿಲ್ಲ ಅಂತ. ನೀನ ಪ್ರಯತ್ನ ಮಾಡ್ಬೇಕು ಇದಕ್ಕೆ, ನಿನ್ನ ಉದ್ಧಾರಕ್ಕಾಗಿ. ಯಾರು ಇನ್ನೊಬ್ರು ನೀನು ಉದ್ಧಾರ ಮಾಡೋರು ಯಾರು ಇಲ್ಲ. ನಿನ್ನ ಉದ್ಧಾರಕ್ಕಾಗಿ ನೀನ ಪ್ರಯತ್ನ ಮಾಡಬೇಕು. ನೀವು ಆತ್ಮನ ಉದ್ಧರಿತ್ ನೀನ ಸ್ವತಃ ಇದಕ್ಕೆ ಪ್ರಯತ್ನ ಮಾಡಿ ಈ ಸಂಸ್ಕಾರ ಮಾಡ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೋಬೇಕು ನೋಡಿ. ಬಿಡುತ್ತೆ.